ಮಕ್ಕಳ ಮಂಟಪ. ಇಂದಿನ ಕಾರ್ಯಕ್ರಮದಲ್ಲಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಮಾಲಿಕೆಯಲ್ಲಿ ತೃತೀಯ ಭಾಷೆ ಹಿಂದಿ ವಿಷಯವನ್ನು ಕುರಿತು ಮೈಸೂರಿನ ಜೈಪುರ ಹೋಬಳಿ ಹಾರೋಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿಯಾದ ಲಕ್ಷ್ಮೀ ಜಿ ಅವರಿಂದ ಮಾಹಿತಿ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಕೇಳಿಗ ನಮಸ್ಕಾರ. ಇಂದಿನ ಮಕ್ಕಳ ಮಂಟಪ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ SSLC ಪರೀಕ್ಷಾ ಸಿದ್ಧತಾ ಸರಣಿ ಕೇಳ್ತಾ ಇದ್ದೀರಿ. ಇವತ್ತಿನ ವಿಷಯ ತೃತೀಯ ಭಾಷೆ ಹಿಂದಿ. ಈ ವಿಷಯವಾಗಿ ನನ್ನ ಜೊತೆ ಮಾತಾಡಲಿಕ್ಕಿದ್ದಾರೆ, ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೈಸೂರು ಜಿಲ್ಲೆಯ ಜೈಪುರ ಹೋಬಳಿಯ ಹಾರೋಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕರಾದಂತಹ ಲಕ್ಷ್ಮೀ ಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಲಕ್ಷ್ಮಿಯವರು ಎಷ್ಟು ವರ್ಷದ ಅನುಭವ? ಸರ್, ನನಗೆ 18 ವರ್ಷದ ಅನುಭವ ಇದೆ ಸರ್. ನಾನು ಸರ್ಕಾರಿ ಪ್ರೌಢಶಾಲೆ ಹಾರೋಹಳ್ಳಿಗೆ ಈಗ 8 ವರ್ಷದಿಂದ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ತೃತೀಯ ಭಾಷೆ ಹಿಂದಿ ಯಾವತ್ತಿದೆ ಎಕ್ಸಾಮು? ಸರ್, 30/3/2026 ಮಾರ್ಚ್ 30ರಂದು ತಮ್ಮ ಪರೀಕ್ಷೆ ಆರಂಭ ಆಗ್ತಾ ಇದೆ. ಹೌದು ಸರ್, ಹೌದು. ಓಕೆ ಮೇಡಮ್, ಯಾವ ಸಮಯ ಮತ್ತೆ ಎಷ್ಟು ಅಂಕದ ಪ್ರಶ್ನೆಗಳು ಹೇಳ್ಬಿಡಿ. ಸರ್, ನಮ್ಮ ತೃತೀಯ ಭಾಷೆ ಹಿಂದಿಯಲ್ಲಿ 80 ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ. 20 ಅಂಕಗಳನ್ನು ಆಂತರಿಕ ಅಂಕಗಳನ್ನು ನಾವು ಶಾಲೆಯಲ್ಲಿ ಆಯಾಯ ಸಹಶಿಕ್ಷಕರು ನೀಡ್ತಾರೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ. ಅವರು ಕೊಟ್ಟಿರ್ತಕ್ಕಂತಹ ಚಟುವಟಿಕೆಗಳು, ಅವರ ಒಂದು ವೈಯಕ್ತಿಕ ವ್ಯಕ್ತಿತ್ವ ಮತ್ತು ಅವರು ಬರೆದಿರ್ತಕ್ಕಂತಹ FA1, FA2, FA3, FA4 ಈ 4 ಪರೀಕ್ಷೆಗಳ ಅಂಕಗಳನ್ನು ಒಟ್ಟು 200 ಅಂಕಗಳಿಗೆ ಕ್ರೋಢೀಕರಿಸ್ತಾರೆ. ಆನಂತರ ಅದನ್ನು 20 ಅಂಕಗಳಿಗೆ ಇಳಿಸಿ ಈ ಲಿಖಿತ ಪರೀಕ್ಷೆಯಾದಂಥ 80 ಅಂಕಗಳಿಗೆ ಏನು ಬರೆದಿರ್ತಾರೆ ಮಕ್ಕಳು, ಅದಕ್ಕೆ ಆ 20 ಅಂಕಗಳಲ್ಲಿ ಮಕ್ಕಳು ಗಳಿಸಿರ್ತಕ್ಕಂಥ ಅಂಕಗಳನ್ನು ಸೇರಿಸಿ ಒಟ್ಟು 100 ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಸರ್. ಈಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಂದ್ ಮಾಡೋಣ. 80 ಅಂಕದ ಪ್ರಶ್ನೆಗಳು. ನಮ್ಮ ತೃತೀಯ ಭಾಷೆ ಹಿಂದಿ ಇದು 61H ಅಂತ ಇದರ ಸಂಕೇತ. ಓಕೆ. ಒಟ್ಟು 80 ಅಂಕಗಳಿಗೆ ಈ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಇದರಲ್ಲಿ ಒಟ್ಟು 9 ಮೇನ್ಸ್ ಇರುತ್ತೆ. 9 ಮೇನ್ಗಳಲ್ಲಿ ಗದ್ಯ ಭಾಗ, ಪದ್ಯ ಭಾಗ, ರಚನಾ ಭಾಗ, ವ್ಯಾಕರಣ ಭಾಗ ಅಂತ ಹೇಳಿ ಭಾಗವನ್ನ ಮಾಡ್ಕೊಳ್ಳಾಗತ್ತೆ. ಅದರ ಅನುಸಾರವಾಗಿ ನಾವು ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಿರ್ತಾರೆ. ಇದರಲ್ಲಿ 1ನೇ ಮೇನ್ ಬಹು ಆಯ್ಕೆ ಪ್ರಶ್ನೆಗಳಾಗಿರುತ್ತೆ. ಇದನ್ನ ನಾವು ವಸ್ತುನಿಷ್ಠ ಪ್ರಶ್ನೆ ಅಂತ ಕರೀತೇವೆ. ಬಹು ಆಯ್ಕೆ ಪ್ರಶ್ನೆಗಳು, ಬಹು ಆಯ್ಕೆಗಳು. ಇದಕ್ಕೆ ಪ್ರಶ್ನೆ, ಅದಕ್ಕೆ 4 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಆ 4 ಆಯ್ಕೆಗಳಲ್ಲಿ ಒಂದನ್ನ ಆಯ್ಕೆ ಮಾಡಿ ಉತ್ತರವನ್ನ ಬರಿಬೇಕಾಗತ್ತೆ. ಮತ್ತೆ ಈ 8 ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಪಟ್ಟಂತದ್ದಾಗಿರುತ್ತೆ. ಬೇರೆ ಪಾಠದಿಂದಾಗ್ಲಿ ಪದ್ಯದಿಂದಾಗ್ಲಿ ಯಾವ ಪ್ರಶ್ನೆಯನ್ನು ಆಯ್ಕೆ ಮಾಡಿ ಕೊಡೋದಿಲ್ಲ. 1ರಿಂದ 8 ಪ್ರಶ್ನೆಗಳು ಸಹ ವ್ಯಾಕರಣಕ್ಕೆ ಸಂಬಂಧಿಸಿದ್ದಾಗಿರುತ್ತೆ. ಇದು ಅನುರೂಪತಾ ಅಂತ ಕರಿತೀವಿ. ಅಂದ್ರೆ ಒಂದರ ಹೋಲಿಕೆಯನ್ನ ನೋಡಿ ಮತ್ತೊಂದಕ್ಕೆ ಉತ್ತರವನ್ನ ಕೊಡುವಂತದ್ದು. ಇದಕ್ಕೆ ಯಾವುದೇ ಆಯ್ಕೆ ಇರೋದಿಲ್ಲ. ಇದು ಬರೀ ಬಿಟ್ಟ ಸ್ಥಳ ತುಂಬಿರಿ ಆ ಟೈಪ್ ಅಲ್ಲಿ ಇರುತ್ತೆ. ಮಕ್ಕಳು ಯೋಚಿಸಿ ಇದಕ್ಕೆ ಉತ್ತರವನ್ನ ಬರೆಯುವಂತದ್ದಾಗಿರುತ್ತೆ. ಸಾಮಾನ್ಯವಾಗಿ ಇದು 9ರಿಂದ 12 ಪ್ರಶ್ನೆಗಳು ಪಾಠದ ಮಧ್ಯಭಾಗದಿಂದನೇ ಆಯ್ಕೆ ಮಾಡಿ ಕೊಡ್ತಾರೆ ಅಥವಾ ಕವಿ ಪರಿಚಯದಿಂದ ಆಯ್ಕೆ ಮಾಡಿ ಕೊಟ್ಟಂತಹ ಪ್ರಶ್ನೆಗಳಾಗಿರುತ್ತವೆ ಸರ್. 3ನೇ ಮೇನು ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ. 1 ಅಂಕದಲ್ಲಿ ಪೂರ್ಣವಾಗಿ ಉತ್ತರವನ್ನ ಬರಿಬೇಕು. 1 ವರ್ಡಲ್ಲಿ ಬರಿಬಾರ್ದು, ಪೂರ್ಣವಾಗಿ ವಾಕ್ಯ ಸಮೇತ ಉತ್ತರವನ್ನ ಬರಿಬೇಕಾಗಿರುತ್ತೆ. ಇದು 13ರಿಂದ 16 ಪ್ರಶ್ನೆಗಳು. ಒಟ್ಟು 4 ಪ್ರಶ್ನೆಗಳು, 4 ಅಂಕಗಳು ಇರುತ್ತೆ. ಇದು ಪಾಠದಲ್ಲೇ ಇರುತ್ತೆ. ಇದರಲ್ಲೂ ಸಹ ಬಹಳಷ್ಟು ಪಾಠದ ಮಧ್ಯಭಾಗದಿಂದನೂ ಸಹ ಆಯ್ಕೆ ಮಾಡಿ ಕೊಡುವಂತದ್ದಾಗಿರುತ್ತೆ. 4ನೇ ಮೇನು ಮತ್ತು 4ನೇ ಮೇನು ದೋ ತೀನ್ ವಾಕ್ಯೋ ಮೇ ಉತ್ತರ ಲಿಖಿಯೇ. ಇದು 2 ಅಂಕದ ಪ್ರಶ್ನೆಗಳು. ಒಟ್ಟು 8 ಪ್ರಶ್ನೆಗಳಿರುತ್ತವೆ. 17ನೇ ಪ್ರಶ್ನೆಯಿಂದ 24ನೇ ಪ್ರಶ್ನೆ ತನಕ. ಇದರಲ್ಲಿ 17ನೇ ಪ್ರಶ್ನೆಯಿಂದ 22ನೇ ಪ್ರಶ್ನೆ ತನಕ ನಮ್ಮ ಪಠ್ಯಪುಸ್ತಕದಲ್ಲಿರುವ ಪಾಠ ಮತ್ತು ಪದ್ಯ ಈ 2 ಭಾಗದಿಂದ ಆಯ್ಕೆ ಮಾಡಿ ಕೊಡ್ತಾರೆ. ಮತ್ತು 23ನೇ ಪ್ರಶ್ನೆ ಮತ್ತು 24ನೇ ಪ್ರಶ್ನೆ ಪೂರಕ ವಾಚನ್. ಪಠ್ಯದ ಕೊನೆಯಲ್ಲಿ ಪೂರಕ ವಾಚನ್ ಅಂತ 3 ಪಾಠಗಳಿವೆ. ಶನಿ ಸಬ್ಸೆ ಸುಂದರ್ ಗ್ರಹ, ಸತ್ಯ ಕಿ ಮಹಿಮಾ ಮತ್ತು ನಾಗರಿಕಕ್ಕೆ ಕರ್ತವ್ಯ ಅಂತ 3 ಪಾಠಗಳಿವೆ. ಆ ಪೂರಕ ವಾಚನದಿಂದ 2 ಪ್ರಶ್ನೆಗಳನ್ನ 4 ಅಂಕಗಳಿಗೆ ಕೊಡ್ತಾರೆ. ಮತ್ತೆ 5ನೇ ಮೇನ್ ಸರ್, ಇದು 3-4 ವಾಕ್ಯೋ ಮೇ ಉತ್ತರ ಲಿಖಿಯೇ. 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಇದು 3 ಅಂಕಗಳಿಗೆ ನಿಗದಿಯಾಗಿರುತ್ತೆ. ಒಟ್ಟು 9 ಪ್ರಶ್ನೆಗಳು ಇರುತ್ತೆ. ಇದು ಸಹ ಪಾಠ ಮತ್ತು ಪದ್ಯ 2 ಭಾಗವನ್ನು ಆಧರಿಸಿ ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಅದರಲ್ಲಿ 32ನೇ ಪ್ರಶ್ನೆ ಯಾವಾಗಲೂ ಸಹ ತುಳಸಿ ಕೆ ದೋಹೆ, ಆ ಪದ್ಯ ಭಾಗದ 1 ದೋಹೆಯನ್ನ ನಮಗೆ ಭಾವಾರ್ಥ ಬರೀಲಿಕ್ಕೆ ಕೊಡ್ತಾರೆ.
ನೆಕ್ಸ್ಟ್ 33ನೇ ಪ್ರಶ್ನೆ ಯಾವಾಗ್ಲೂ ಸಹ ಗದ್ಯಾಂಶವನ್ನ ಕೊಟ್ಟು ಉಸೆ ಕನ್ನಡ ಯಾ ಅಂಗ್ರೇಜಿ ಮೇ ಅನುವಾದ ಕೀಜಿಯೇ, ಅನುವಾದ ಮಾಡುವಂಥದ್ದು. ಇಲ್ಲಿ ಕೊಡ್ತಕ್ಕಂತಹ ಗದ್ಯ ಭಾಗ ಏನಿರುತ್ತೆ ಇದು ನಮ್ಮ ಪಾಠದ ಭಾಗದಿಂದನೇ ಆರಿಸಿ ಕೊಡ್ತಾರೆ. ಹೊರಗಡೆ ಏನು ಕೊಡೋದಿಲ್ಲ, ಪಠ್ಯೇತರದಿಂದ ಏನು ಕೊಡೋದಿಲ್ಲ, ಪಠ್ಯದಲ್ಲಿರುವಂತಹ ಅಂಶಗಳನ್ನೇ ಕೊಡ್ತಾರೆ. ಇದು 5-6 ವಾಕ್ಯೋ ಮೇ ಉತ್ತರ ಲಿಖಿಯೇ ಅಂತ 5-6 ವಾಕ್ಯಗಳಲ್ಲಿ ಉತ್ತರ ಕೊಡಬೇಕು. ಇದು 34ನೇ ಪ್ರಶ್ನೆ ಆಗಿರುತ್ತೆ. ಇದು 34ನೇ ಪ್ರಶ್ನೆ ಆಗಿರುತ್ತೆ. 4 ಅಂಕದ ಒಂದು ಪ್ರಶ್ನೆ. ಮತ್ತೆ 35ನೇದು ಕವಿತಾ ಭಾಗ್ ಪೂರಾ ಕೀಜಿಯೇ ಅಂತ. ಇದು ಸಹ ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಇದು ಕವಿತಾ. ಈ ಕವಿತಾನೆ ನಮ್ಗೆ ಪದ್ಯ ಭಾಗಕ್ಕೆ ಬರೀಲಿಕ್ಕೆ ಕೊಡ್ತಾರೆ. ಅದೊಂದೇ ಪದ್ಯ. ಅಂದ್ರೆ ಪದ್ಯ ಒಂದು ಓದ್ಕೊಬಿಟ್ರೆ ಸಾಕು. ಹೌದು, ನಮ್ಗೆ ಆ ಪದ್ಯದಲ್ಲೇ ನಾವು ತಯಾರಾಗಿ ರೆಡಿಯಾಗಿದ್ರೆ 4 ಅಂಕಗಳನ್ನ ಈಗಲೇ ಪಟ್ಕೊಂಡ್ ಹಾಗೆ. 7 ಇದರಲ್ಲಿ ಗದ್ಯಾಂಶವನ್ನ ಕೊಡ್ತಾರೆ. ಗದ್ಯಾಂಶ ಕೋ ಧ್ಯಾನ್ ಪೂರ್ವಕ್ ಪಡ್ಕರ್ ನಿಮ್ನಲಿಖಿತ ಪ್ರಶ್ನೋಕೆ ಉತ್ತರ ಲಿಖಿಯೇ ಅಂತ. ಕೆಳಗೆ 4 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಗದ್ಯಾಂಶವನ್ನ ಪರಿಪೂರ್ಣವಾಗಿ ಓದಿ ಅರ್ಥ ಮಾಡ್ಕೊಂಡ್ರೆ ವಿದ್ಯಾರ್ಥಿ ಆ 4 ಪ್ರಶ್ನೆಗಳಿಗೆ ಅತ್ಯಂತ ಸುಲಭವಾಗಿ ಅಲ್ಲೇ ಉತ್ತರ ಇರುತ್ತೆ. ಅದನ್ನ ನೋಡಿ ಉತ್ತರವನ್ನ ಅಕ್ಷರವೂ ತಪ್ಪಿಲ್ಲದ ಹಾಗೆ ಅವನು ಉತ್ತರವನ್ನ ಬರೆದು 4 ಅಂಕಗಳನ್ನ ಪೂರ್ಣವಾಗಿ ಗಳಿಸ್ಕೋಬಹುದು ಸರ್. ಈಗ ನೀವು ಹೆಂಗೆ ಹೇಳ್ತಾ ಇದೀರಿ ಅಂತಂದ್ರೆ ಬಹಳ ಮುಖ್ಯವಾದ ಅಲ್ಲಲ್ಲೇ ಇರುತ್ತೆ. ಹೌದು, ಈಗ ಹತ್ರ 15-20 ಅಂಕ ಅವ್ರ ಜೋಬಲ್ ಇದ್ದಂಗೆ. ಎಕ್ಸಾಮ್ ಇನ್ನೂ ಆರಂಭನೆ ಆಗಿಲ್ಲ, ಕ್ವಶನ್ ಪೇಪರ್ ಕೊಟ್ಟೇ ಇಲ್ಲ ನಿಮ್ಗೆ. ಹೌದು, 10-15 ಅಂಕ ಜೋಬಲ್ ಇದೆ, ಅಟೆಂಡ್ ಮಾಡ್ಬೇಕಷ್ಟೇ ಏನೋ. ಹೌದು, ಆನ್ಸರ್ ಪೇಪರ್ ಅವ್ರಿಗೆ ಏನ್ ಕೊಡ್ತಾರೆ ಆ ಆನ್ಸರ್ ಪೇಪರ್ ಅಲ್ಲಿ ಅವನು ಇವತ್ತೇ ಅವನು ಕಲ್ತ್ಕೊಂಡಿದ್ರೆ ಹೋಗಿ ಸೀದಾ ಉತ್ತರ ಬರೆಯೋದೆ, ಏನ್ ಯೋಚಿಸಲೇಬೇಕಾಗಿಲ್ಲ, ಸುಲಭವಾಗಿ ಅಂಕವನ್ನ ಗಳಿಸಬಹುದು ಸರ್. 8ನೇ ಮೇನು ಇದು ಪ್ರಬಂಧಕ್ಕೆ ಸಂಬಂಧಪಟ್ಟಂತದ್ದು. ನಿಬಂಧಿದು 12ರಿಂದ 15 ವಾಕ್ಯಗಳಲ್ಲಿ ಇದಕ್ಕೆ ಉತ್ತರವನ್ನ ಬರಿಬೇಕಾಗತ್ತೆ. ಇದರಲ್ಲಿ 3 ಚಾಯ್ಸ್ ಇರುತ್ತೆ. ಈ 3ರಲ್ಲಿ ಒಂದನ್ನ ಆಯ್ಕೆ ಮಾಡಿ ವಿದ್ಯಾರ್ಥಿ ಉತ್ತರವನ್ನ ಬರಿಬಹುದು. 4 ಅಂಕ ಇರುತ್ತೆ, ಒಂದೇ ಪ್ರಶ್ನೆ. ಇದಕ್ಕೆ ಆಯ್ಕೆ ಇರುತ್ತೆ. ಅಂದ್ರೆ 3 ಕೊಟ್ಟಿರ್ತಾರೆ, 1 ಬರಿಬೇಕು. ಮತ್ತೆ ಆ ಪ್ರಬಂಧವನ್ನ ಬರೆಯೋದಿಕ್ಕೆ ಹಿಂಟ್ಸು ಸಹ ಅವರೇ ಕೊಟ್ಟಿರ್ತಾರೆ. ಮಕ್ಕಳು ಅದನ್ನ ಯೋಚಿಸಿ ಅಲ್ಲೇ ಉತ್ತರವನ್ನ ಬರಿಬಹುದು. 9ನೇ ಮೇನ್ ಸರ್ ಇದು ಪತ್ರಲೇಖನ. 2 ವಿಷಯಕ್ಕೆ ಸಂಬಂಧಪಟ್ಟಂತದ್ದಾಗಿರುತ್ತೆ. ಒಂದು ಚುಟ್ಟಿ ಪತ್ರ, ಇನ್ನೊಂದು ಪಾರಿವಾರಿಕ ಪತ್ರ. ಇದಕ್ಕೂ ಸಹ ಚಾಯ್ಸ್ ಇರುತ್ತೆ. ನಾವು ಚುಟ್ಟಿ ಪತ್ರವನ್ನ ಸಹ ವಿದ್ಯಾರ್ಥಿ ಆಯ್ಕೆ ಮಾಡ್ಕೋಬಹುದು ಅಥವಾ ಪಾರಿವಾರಿಕ ಪತ್ರನಾದ್ರೂ ಆಯ್ಕೆ ಮಾಡ್ಕೋಬಹುದು. 5 ಅಂಕದಲ್ವಾ ಇದು? 5 ಅಂಕ ಇರುತ್ತೆ. ಸುಲಭವಾಗಿ ಮಗು ಚುಟ್ಟಿ ಪತ್ರವನ್ನೇ ಆಯ್ಕೆ ಮಾಡ್ಕೊಂಡು ಬರೆಯುತ್ತೆ. ಸಾಮಾನ್ಯವಾಗಿ ಅದು ತುಂಬಾ ಸರಳವಾಗಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ಗೆ ಅಂಕಗಳು ನಿಗದಿಯಾಗಿರೋದ್ರಿಂದ ಮಗು ಸುಲಭವಾಗಿ ಅಂಕಗಳನ್ನ ಗಳಿಸಬಹುದು ಸರ್. ಪತ್ರಲೇಖನ ಎಲ್ಲಾ ಭಾಷೆಯಲ್ಲೂ ಕೂಡ ಇದೇ ಇರುತ್ತೆ. ಹೌದು, ಪ್ಯಾಟರ್ನ್ ಸೇಮ್ ಇರುತ್ತೆ. ಹೌದು, ಭಾಷೆ ಒಂದು ಬದಲಾವಣೆ ಆಗಿರುತ್ತೆ ಅಲ್ವಾ? ಹೌದು, ಕನ್ನಡ, ಇಂಗ್ಲಿಷ್, ಹಿಂದಿ 3ರಲ್ಲೂ ಸಂಸ್ಕೃತನೂ ಸೇಮ್ ಆಲ್ಸೋ. ಓಕೆ, ಈಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಹೇಳಿದ್ರಿ, ಎಷ್ಟು ಅಂಕಗಳು ಕ್ಯಾರಿ ಮಾಡ್ತವೆ ವಿಭಾಗಗಳು ಅಂತ ಹೇಳಿ. ಈಗ ಕ್ವಶನ್ ಪೇಪರ್ ಆದ್ಮೇಲೆ ನಮ್ಮ ಬ್ಲೂ ಪ್ರಿಂಟ್ ಬಗ್ಗೆ ಬಂದ್ ಮಾಡೋಣ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬ್ಲೂ ಪ್ರಿಂಟ್ ಬಹಳ ಮುಖ್ಯ ಆಗ್ತಾ ಇದೆ. ಹೌದು ಸರ್. ಬ್ಲೂ ಪ್ರಿಂಟ್ ಅಲ್ಲಿ ಏನ್ ಬರುತ್ತೆ, ಏನ್ ಕೊಡ್ತಾರೆ, ಆಲ್ಮೋಸ್ಟ್ ಅದನ್ನೇ ಕವರ್ ಮಾಡ್ತಾ ಇದಾರಲ್ವಾ? ಹೌದು ಸರ್. ಅದು ಕೂಡ ನಮ್ಮ ವಿದ್ಯಾರ್ಥಿಗಳ ಗಮನಕ್ಕೆ ಇರಲಿ ಅಲ್ವಾ? ಹೌದು, ಹೌದು ಸರ್. ಹೇಳಿ. ವಿದ್ಯಾರ್ಥಿಗಳು ಅದನ್ನೇ ಗಮನದಲ್ಲಿಟ್ಟುಕೊಂಡು ಅಷ್ಟೇ ಅಂಕದ ಪ್ರಶ್ನೆಗಳನ್ನ ಆ ಪಾಠದಿಂದ ಆಯ್ಕೆ ಮಾಡ್ಕೊಂಡು ಓದಿದ್ರೆ ಅವರು ಸುಲಭವಾಗಿ ಓದಬಹುದು, ನೆನಪಿನಲ್ಲೂ ಇಟ್ಕೋಬಹುದು. ಅದೇ ಅಂತ ಅವರಿಗೆ ಕನ್ಫರ್ಮ್ ಆಗಿದ್ದಾಗ ಅವರು ಸುಲಭವಾಗಿ ಓದಿ ಬರೀಲಿಕ್ಕೂ ಸಹ ಅವರಿಗೆ ಅನುಕೂಲ ಆಗುತ್ತೆ ಸರ್. ಪದ್ಯ ಭಾಗದಿಂದ ಮಾತೃಭೂಮಿ, ಮೊದಲನೇ ಪದ್ಯ ಮಾತೃಭೂಮಿ. ಇದು 1 ಪ್ರಶ್ನೆ, 3 ಅಂಕದ ಒಂದೇ ಪ್ರಶ್ನೆ ಬರುವಂತದ್ದು ಸರ್. ಇದರಲ್ಲಿ ಪ್ರಶ್ನೆಗಳು 2. ಒಂದು ಭಾರತ್ ಮಾತಾ ಕೆ ಪ್ರಾಕೃತಿಕ್ ಸೌಂದರ್ಯ ಕಾ ವರ್ಣನ್ ಕೀಜಿಯೇ, ಇನ್ನೊಂದು ಭಾರತ್ ಮಾತಾ ಕಾ ಸ್ವರೂಪ್ ಕೈಸೆ ಸುಶೋಭಿತ್ ಹೈ. ಈ 2 ಪ್ರಶ್ನೆ ಸರ್. ಈ 2 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಬರುತ್ತೆ. ಇದು ಲಾಂಗ್ ಆನ್ಸರು ಆ ಪದ್ಯ ಭಾಗದಲ್ಲಿರ್ತಕ್ಕಂಥದ್ದು. ಇವೆರಡರಲ್ಲಿ 1 ಬರುತ್ತೆ, ಗ್ಯಾರಂಟಿ ಬಂದೇ ಬರುತ್ತೆ. ಸರಿ, ಓಕೆ. 2ನೇ ಪಾಠ ಕಾಶ್ಮೀರಿ ಸೇಬ್ ಅಂತ. ಇದರಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಬರುತ್ತೆ ಸರ್. ಒಟ್ಟು 3 ಅಂಕಗಳು. ಇದರಲ್ಲಿ पाठ का आशय अथवा पाठ का संदेश अथवा आजकल शिक्षित समाज में किसके बारे में विचार किया जाता है अथवा फलों का क्या महत्व है, रोज सेब खाने से किसकी जरूरत नहीं पड़ती. ಈ ರೀತಿ 2 ಅಂಕದ 1 ಪ್ರಶ್ನೆ ಮತ್ತೆ 1 ಅಂಕಕ್ಕೆ ಇದು ಪಠ್ಯದ ಮಧ್ಯಭಾಗದಿಂದ ಆಯ್ಕೆ ಮಾಡಿ ಕೊಡ್ತಾರೆ. ಇದು ಯಾವ್ದಾದ್ರು ಬರ್ಬೋದು, ಆದ್ರೆ ಬಹಳಷ್ಟು ಬಾರಿ ರಿಪೀಟ್ ಆಗಿದೆ. ನೆಕ್ಸ್ಟ್ 3ನೇ ಪಾಠ ಗಿಲ್ಲು ಅಂತ. ಇದು 3 ಅಂಕದ ಒಂದೇ ಪ್ರಶ್ನೆ ಬರುವಂತದ್ದು, ಲಾಂಗ್ ಆನ್ಸರ್. ಇದರಲ್ಲಿ 3 ಪ್ರಶ್ನೆಗಳು ನಾವು ಬಹು ಸಂಭವನೀಯ ಪ್ರಶ್ನೆಗಳು ಅಂತ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಗಿಲ್ಲು ಕೆ ಪ್ರತಿ ಲೇಖಿಕಾ ಕಿ ಮಮತಾ ಕಾ ವರ್ಣನ್ ಕೀಜಿಯೇ, ಮತ್ತೆ ಗಿಲ್ಲು ಕೆ ಕಾರ್ಯಕಲಾಪ್ ಕೆ ಬಾರೆ ಮೇ ಲಿಖಿಯೇ, ಮತ್ತೆ ಗಿಲ್ಲು ಕೆ ಅಂತಿಮ್ ದಿನ ಕಾ ವರ್ಣನ್ ಕೀಜಿಯೇ ಅಂತ. ಈ 3 ಪ್ರಶ್ನೆಗಳಲ್ಲಿ ಒಂದೇ ಪ್ರಶ್ನೆ ಬರುತ್ತೆ ಸರ್. ಮತ್ತೆ 4ನೇ ಪಾಠ ಅಭಿನವ್ ಮನುಷ್ಯ. ಇದು ಪದ್ಯ.
ಇದರಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಒಟ್ಟು 3 ಅಂಕಗಳು ಈ ಪಾಠಕ್ಕೆ ನಿಗದಿಯಾಗಿದೆ. ಇದರಲ್ಲೂ ಸಹ ನಾವು ಸಂಭವನೀಯತೆಯನ್ನ ಸುಲಭವಾಗಿ ಗುರುತಿಸಬಹುದು. ಇದರಲ್ಲಿ ಲಾಂಗ್ ಆನ್ಸರ್ಸ್ ಇರೋದು 2. ಒಂದು ದಿನಕರ್ ಜಿ ಕೆ ಅನುಸಾರ ಮಾನವ್ ಕಾ ಸಹಿ ಪರಿಚಯ ದೀಜಿಯೇ, ಮತ್ತೊಂದು ಆಧುನಿಕ ಮಾನವ್ ಕಿ ಭೌತಿಕ ಸಾಧನಾ ಕಾ ಪರಿಚಯ ದೀಜಿಯೇ. ಈ 2 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಖಂಡಿತವಾಗಿ ಬಂದೇ ಬರುತ್ತೆ. ಇವೆರಡಕ್ಕೆ ರೆಡಿ ಆದ್ರೆ ಇದರಲ್ಲಿ 1 ಅಂಕದ ಪ್ರಶ್ನೆ ಏನ್ ಕೇಳ್ತಾರೆ ಅದು ಇದ್ರ ಒಳಗೆ ಬಂದಿರುತ್ತೆ. ಈ 2 ಪ್ರಶ್ನೆಗಳಿಗೆ ರೆಡಿ ಆದ್ರೆ 1 ಅಂಕಕ್ಕೂ ಅವರು ಸಿದ್ಧತೆ ಮಾಡ್ಕೊಂಡು. 5ನೇ ಪಾಠ ಮೇರಾ ಬಚ್ಪನ್ ಅಂತ. ಇದು 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಒಟ್ಟು 2 ಪ್ರಶ್ನೆಗಳು 3 ಅಂಕಗಳು. 1 ಅಂಕದ ಪ್ರಶ್ನೆಗೆ ಪಾಠದ ಮಧ್ಯಭಾಗದಿಂದ ಆಯ್ಕೆ ಮಾಡ್ಕೊಡ್ತಾರೆ. ಮತ್ತೆ ಮೇರಾ ಬಚ್ಪನ್ ಪಾಠದಿಂದ ಬರುವಂತ ಈ 1 ಅಂಕದ ಪ್ರಶ್ನೆ ಅನುರೂಪತದಾಗಿರುತ್ತೆ. ಮತ್ತೆ 2 ಅಂಕದ ಪ್ರಶ್ನೆಗಳಲ್ಲಿ ಜೈನುಲ್ಲಾಬ್ದೀನ್ ಕಾ ಪರಿಚಯ, ಜಲಾಲುದ್ದೀನ್ ಕಾ ಪರಿಚಯ, ಆಶಿಯಮ್ಮ ಕಲಾಂ ಕೋ ಖಾನೆ ಕೆ ಲಿಯೆ ಕ್ಯಾ ಕ್ಯಾ ದೇತಿ ಥಿ, ಆಮೇಲೆ ನಮಾಜ್ ಕೆ ಬಾರೆ ಮೇ ಜೈನುಲ್ಲಾಬ್ದೀನ್ ಕಾ ಅಭಿಪ್ರಾಯ. ಈ 4 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ 2 ಅಂಕಕ್ಕೆ ಬರುತ್ತೆ ಸರ್. ನೆಕ್ಸ್ಟ್ 6ನೇ ಪಾಠ ಬಸಂತ್ ಕಿ ಸಚ್ಚಾಯಿ. ಇದು ಒಂದು ಏಕಾಂಕಿ. ಇದು 4 ಅಂಕದ ಒಂದು ಪ್ರಶ್ನೆ. ಆ 34ನೇ ಪ್ರಶ್ನೆ ಇದಾಗಿರುತ್ತೆ. ಇದು 4 ಅಂಕದ ಒಂದೇ ಪ್ರಶ್ನೆ ಬರುವಂಥದ್ದು. ಇದರಲ್ಲಿ ಚಾಯ್ಸ್ ಇರುತ್ತೆ. ಒಂದು ಬಸಂತ್ ಈಮಾನ್ದಾರ್ ಲಡ್ಕಾ ಹೈ ಕೈಸೆ, ಅಥವಾ ಪಂಡಿತ್ ರಾಜ್ಕಿಶೋರ್ ಕೆ ಮಾನವೀಯ ಗುಣೋಂ ಕಾ ವರ್ಣನ್ ಕೀಜಿಯೇ ಅಂತ. ಈ 2 ಪ್ರಶ್ನೆಗಳಲ್ಲಿ ನಾವು ಚಾಯ್ಸ್ ಮಾಡ್ಕೋಬಹುದು. ವಿದ್ಯಾರ್ಥಿ ಒಂದು ಪ್ರಶ್ನೆಗೆ ರೆಡಿ ಆಗಿದ್ರೆ ಸಾಕು. ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರನೂ ಈ ಪಾಠದ ಒಂದು ಪ್ರಶ್ನೆನೇ ಬರುವಂಥದ್ದು 4 ಅಂಕಕ್ಕೆ. ಹಾಗಾಗಿ ಇದು ಸಹ ವಿದ್ಯಾರ್ಥಿ ಈಗಲೇ ಅವ್ನ ಮಾರ್ಕ್ಸ್ ತೆಗೆದುಕೊಂಡ ಹಾಗೆ. 7ನೇ ಪಾಠ ತುಳಸಿ ಕೆ ದೋಹೆ ಅಂತ ಸರ್. ಇದು 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಒಟ್ಟು 2 ಪ್ರಶ್ನೆಗಳು 4 ಅಂಕಗಳು. ಇದರಲ್ಲೂ ಸಹ ನಮಗೆ ತಿಳಿಸಿದ್ದಾರೆ ಇದರಲ್ಲಿ ಒಟ್ಟು 5 ದೋಹೆ ಇದೆ. 1ನೇ ದೋಹೆ, 3ನೇ ದೋಹೆ ಮತ್ತು 5ನೇ ದೋಹೆ ಇದರ ಭಾವಾರ್ಥವನ್ನು ಕೇಳಲಾಗತ್ತೆ. ಮತ್ತು 2 ಮತ್ತೆ 4 ಮತ್ತು ಕವಿ ಪರಿಚಯ ಇದರಿಂದನೂ ಸಹ ಒಂದು ಪ್ರಶ್ನೆ ಬರುತ್ತೆ. ಅದು ಅನುರೂಪತಾ ಪ್ರಶ್ನೆ ಆಗಿರುತ್ತೆ ಸಾಮಾನ್ಯವಾಗಿ. ನೆಕ್ಸ್ಟ್ 8ನೇ ಪಾಠ ಇಂಟರ್ನೆಟ್ ಕ್ರಾಂತಿ ಅಂತ. ಇದು 3 ಅಂಕದ ಒಂದೇ ಪ್ರಶ್ನೆ ಬರುವಂಥದ್ದು. ಇದರಲ್ಲಿ ಇಂಟರ್ನೆಟ್ ಕಾ ಮಹತ್ವ, ಬ್ಯಾಂಕಿಂಗ್ और व्यापार के क्षेत्र में इंटरनेट का उपयोग, सोशल नेटवर्किंग के बारे में, ಅಥವಾ ವಿಡಿಯೋ ಕಾನ್ಫರೆನ್ಸ್ ಕೆ ಬಾರೆ ಮೇ, ಅಥವಾ ಇ ಗವರ್ನೆನ್ಸ್ ಕೆ ಬಾರೆ ಮೇ. ಈ ಇಷ್ಟು ಪ್ರಶ್ನೆಗಳಿಗೆ ರೆಡಿ ಆದರೆ 3 ಅಂಕದ ಪ್ರಶ್ನೆಗೆ ರೆಡಿ ಆದಂಗೆ. ಮತ್ತೆ ಇಂಟರ್ನೆಟ್ ಕ್ರಾಂತಿ ಪಾಠದಿಂದ ನಮ್ಗೆ ಇನ್ನೂ ಒಂದು ವಿದ್ಯಾರ್ಥಿಗೆ ಇನ್ನೂ ಸರಳೀಕರಣ ಏನಪ್ಪಾ ಅಂದ್ರೆ, ಈ ಪಾಠದ ಎಲ್ಲಾ ಪ್ರಶ್ನೆಗಳಿಗೂ ಮಗು ಸಿದ್ಧತೆ ಮಾಡಿಕೊಂಡ್ರೆ 3 ಅಂಕದ ಪ್ರಶ್ನೆಗಳಿಗೂ ಸಹ ಸಿದ್ಧತೆ ಮಾಡ್ಕೊಂಡ ಹಾಗೆ, ಜೊತೆಗೆ ಪ್ರಬಂಧಕ್ಕೆ ಖಂಡಿತವಾಗೂ ಸಹ ಇಂಟರ್ನೆಟ್ ಕ್ರಾಂತಿ, ಇಂಟರ್ನೆಟ್ ಕಾ ಉಪಯೋಗ ಒಂದು ಪ್ರಬಂಧಕ್ಕೆ ಒಂದು ಪ್ರಶ್ನೆ ಕೂಡ ಕೆಲವೊಂದು ವಿಷಯಗಳನ್ನ ಕೊಟ್ಬಿಟ್ಟಿದಾರಲ್ವಾ, ಆ ವಿಷಯಗಳೇ ಬರ್ತವೆ. ಅದರಲ್ಲಿ ಇದು ಸಹ ಸೇರಿದೆ. ಹಾಗಾಗಿ ವಿದ್ಯಾರ್ಥಿ ಈ ಪ್ರಶ್ನೆಗಳಿಗೆಲ್ಲ ಸಿದ್ಧತೆ ಮಾಡ್ಕೊಂಡ್ರೆ ಅವನು ಪ್ರಬಂಧಕ್ಕೂ ಸಿದ್ಧತೆ ಆದ ಹಾಗೆ. 9ನೇ ಪಾಠ ಈಮಾನ್ದಾರೋಂ ಕೆ ಸಮ್ಮೇಳನ್ ಮೇ ಅಂತ. ಇದರಲ್ಲಿ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಲೇಖಕ್ ಕಮ್ರಾ छोड़कर जाने का निर्णय क्यों लिया, निमंत्रण पत्र में क्या लिखा गया था, फूल माला ये मिलने पर लेखक ने क्या सोचा. ಇದು 2 ಅಂಕಕ್ಕೆ ಬರುವಂತಹ ಬಹು ಸಂಭವನೀಯ ಪ್ರಶ್ನೆ ಆಗಿದೆ. ನೆಕ್ಸ್ಟ್ 10ನೇ ಪಾಠ ದುನಿಯಾ ಮೇ ಪೆಹ್ಲಾ ಮಕಾನ್ ಅಂತ. ಇದು 1 ಅಂಕದ 2 ಪ್ರಶ್ನೆ ಬರುತ್ತೆ. ಲಾಂಗ್ ಆನ್ಸರ್ ಬರಲ್ಲ. ಇದರಲ್ಲಿ 1 ಅಂಕದ ಅನುರೂಪತಾ ಪ್ರಶ್ನೆ, 1 ಅಂಕದ ಏಕವಾಕ್ಯ ಮೇ ಉತ್ತರ ಲಿಖಿಯ ಪ್ರಶ್ನೆ ಬರುತ್ತೆ. ಹಾಗಾಗಿ ಇದರಲ್ಲಿ ಮಗು ಸ್ವಲ್ಪ 1 ಅಂಕದ ಪ್ರಶ್ನೆಗಳೆಲ್ಲವನ್ನು ಓದ್ಕೊಂಡ್ರೆ ಅನುರೂಪತಾಗೂ ರೆಡಿ ಆದ ಹಾಗೆ, ಮತ್ತೆ 1 ಅಂಕದ ಪ್ರಶ್ನೆಗೆ ಬರ್ಲಿಕ್ಕೂ ಅನುಕೂಲ ಆಗುತ್ತೆ. ನೆಕ್ಸ್ಟ್ 11ನೇ ಪಾಠ ಸಮೈಕಿ ಪೆಹಚಾನ ಪದ್ಯ. ಅದು ಇದು 3 ಅಂಕದ ಒಂದೇ ಪ್ರಶ್ನೆ ಬರುವಂಥದ್ದು. ಸಮೈಕ ಸದುಪಯೋಗ ಅಥವಾ ಸಮೈಕ ಮಹತ್ವ. ಇಡೀ ಪದ್ಯದಲ್ಲಿ ಇದೊಂದೇ ಪ್ರಶ್ನೆ ಕೇಳೋದು. ಇದೊಂದೇ ಪ್ರಶ್ನೆಗೆ ರೆಡಿ ಆದ್ರೆ ಮಗು 3 ಅಂಕಕ್ಕೆ ಇಲ್ಲೇ ಸಿದ್ಧತೆ ಮಾಡ್ಕೊಂಡ ಹಾಗೆ. ಇದೊಂದೇ ಪ್ರಶ್ನೆ ಬರೋದು. ಸರಿ. ನೆಕ್ಸ್ಟ್ 12ನೇ ಪಾಠ ರೋಬೋಟ್. ಇದು 3 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಇದರಲ್ಲೂ ಸಹ ನಾವು ಬಹು ಸಂಭವನೀಯ ಪ್ರಶ್ನೆಯನ್ನ ನಿಗದಿ ಮಾಡ್ಕೊಂಡಿದ್ದೇವೆ. ರೋಬೋಟ್ ಕ್ಯಾ ಕ್ಯಾ ಕಾಮ್ ಕರ್ತಾ ಥಾ, ಧೀರಜ್ ಸಕ್ಸೇನಾ ಕೋ ಬುದ್ಧಿಮಾನ್ ರೋಬೋಟ್ ಕ್ಯೂ ಜರೂರತ್ ಥಿ, ಪರಿವಾರ್ ಕೆ ಲೋಗ್ ರಾಹತ್ ಕಿ ಸಾನ್ಸ್ ಕೈಸೆ ಲಿ. ಈ 3 ಪ್ರಶ್ನೆಗಳಿಗೆ ಒಂದೇ ಆನ್ಸರು. ಪ್ರಶ್ನೆಗಳು ಮಾತ್ರ ಬೇರೆ ಬೇರೆ. 3 ಅಂಕಗಳಿಗೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ರೆಡಿ ಮಾಡಿಕೊಂಡ್ರೆ ನಾವು ವಾಕ್ಯ ರಚನೆ ಎಂಡ್ ಮಾಡಬೇಕಾದ್ರೆ ಪ್ರಶ್ನೆಗೆ ಅನುಸಾರವಾಗಿ ಎಂಡ್ ಮಾಡಿಕೊಂಡ್ರೆ ಸಾಕು. ಉತ್ತರ ಒಂದೇ. ಮತ್ತೆ ಕಂಪನಿ ಕೆ ಮಾಲೀಕೋಂ ಕೆ ಬೀಚ್ ಹಲ್ಚಲ್ ಕ್ಯೂ ಮಚ್ ಗೈ. ಈ ಪ್ರಶ್ನೆ ಇದು ಬಹು ಸಂಭವನೀಯವಾಗಿ ಬರ್ತಕ್ಕಂಥ ಪ್ರಶ್ನೆ ಅಂತ ಅಂದಾಜು ಮಾಡಿದೆ. ಮತ್ತು 13ನೇ ಪಾಠ
ಮಹಿಳಾ ಕಿ ಸಾಹಸ್ ಘಾತ ಅಂತ. ಇದು 3 ಅಂಕದ ಒಂದು ಪ್ರಶ್ನೆ. ಇದರಲ್ಲಿ बचेंद्री पाल का परिवार का परिचय, बचेंद्री के पढ़ाई के बारे में, बचेंद्री का बचपन का परिचय, ಇವು 3ಕ್ಕೂ ಒಂದೇ ಆನ್ಸರ್. ಪ್ರಶ್ನೆ ಮಾತ್ರ ಬೇರೆ ರೀತಿಯಲ್ಲಿ ಕೇಳ್ತಾರೆ. ಇನ್ನೊಂದು दक्षिण शिखर पर बचेंद्री का अनुभव, एवरेस्ट पहुंचकर बचेंद्री ने क्या किया, पाठ का संदेश, महिला की साहस गाथा पाठ का संदेश, बचेंद्री पहाड़ पर चढ़ने की कैसे तैयारी की. ಇಷ್ಟು ಪ್ರಶ್ನೆಗಳನ್ನು ಓದ್ಕೊಂಡ್ರೆ ಸಾಕು, ಮಗು 3 ಅಂಕಗಳಿಗೆ ಸಿದ್ಧತೆ ಮಾಡ್ಕೊಂಡ ಹಾಗೆ. ನೆಕ್ಸ್ಟ್ 14ನೇ ಪ್ರಶ್ನೆ ಸೂರ್ ಶ್ಯಾಮ್ ಅಂತ. ಇದು 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಒಟ್ಟು 3 ಅಂಕಗಳಿರುತ್ತೆ. ಇದರಲ್ಲೂ ಸಹ 2 ಪ್ರಶ್ನೆ ಬರುವಂಥದ್ದು. ಒಂದು ಅನುರೂಪತಾಗೆ ಕೇಳ್ತಾರೆ, ಅದು ಕವಿ ಪರಿಚಯ ಮೇಲಾದ್ರೂ ಕೇಳಿರ್ಬೋದು ಅಥವಾ ಇದು ಸೂರ್ ಶ್ಯಾಮ್ ಪದ್ಯದ ಮೇಲಾದ್ರೂ ಸಹ ಕೇಳಿರ್ಬೋದು. ಇದರಲ್ಲಿ 2 ಸಂಭವನೀಯ ಪ್ರಶ್ನೆಗಳು ಅಂದ್ರೆ बालकृष्ण बलराम के साथ खेलना क्यों नहीं चाहता था, बलराम कृष्ण के माता पिता के बारे में क्या कहता है, बालकृष्ण अपनी माता से क्या क्या शिकायतें करता है. 3 ಪ್ರಶ್ನೆಗೂ ಒಂದೇ ಉತ್ತರ. ಒಂದಕ್ಕೆ ರೆಡಿ ಆದ್ರೆ 3 ಯಾವ ಪ್ರಶ್ನೆ ಬರೀಬಹುದು. ಮತ್ತೆ ಇನ್ನೊಂದು ಪ್ರಶ್ನೆ ಯಶೋಧ ಕೃಷ್ಣ ಕೆ ಕ್ರೋಧ ಕೋ ಕೈಸೆ ಶಾಂತ್ ಕರ್ತಿ ಹೈ, ಇದೊಂದು ಪ್ರಶ್ನೆ. ಇವೆರಡರಲ್ಲಿ ಒಂದೇ ಪ್ರಶ್ನೆ ಬರೋದು. 2ಕ್ಕೂ ಮಗು ಸಿದ್ಧತೆ ಮಾಡ್ಕೊಂಡ್ರೆ ಯಾವ್ದಾದ್ರೂ ಬರುತ್ತೆ. ನೆಕ್ಸ್ಟ್ 15ನೇ ಪಾಠ ಕರ್ನಾಟಕ ಸಂಪದ ಅಂತ. ಇದರಲ್ಲಿ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಇದರಲ್ಲಿ 3 ಅಂಕದ್ದು कर्नाटक के प्राकृतिक सौंदर्य का वर्णन कीजिए, कर्नाटक के शिल्पकला और वास्तुकला का परिचय दीजिए, कन्नड़ भाषा संस्कृति के लिए साहित्यकारों की देन. ಈ 3 ಪ್ರಶ್ನೆಯಲ್ಲಿ ಒಂದೇ ಪ್ರಶ್ನೆ ಬರುವಂಥದ್ದು. 3 ಅಂಕಕ್ಕೆ ಮಗು ಸುಲಭವಾಗಿ ಗಳಿಸ್ಬೋದು. ಜೊತೆಗೆ ಕರ್ನಾಟಕದ ಪರಿಚಯ ಇದೆ. ಮತ್ತೆ 9ನೇ ತರಗತಿಯಲ್ಲಿ ಪೂರ್ತಿ ಸಮಾಜ ವಿಜ್ಞಾನದಲ್ಲಿ ಕರ್ನಾಟಕದ ಪೂರ್ಣ ಪರಿಚಯ ಅವರಿಗೆ ಇರುತ್ತೆ. ಹಾಗಾಗಿ ಇದನ್ನು ಸುಲಭವಾಗಿ ಮಕ್ಕಳು ನಮಗೆ ಪಾಠ ಮಾಡೋದು ಬೇಕಾದ್ರೂ ಸಹ ಈ ಪಾಠ ನಮಗೆ ತುಂಬಾ ಸರಳ ಮಾಡ್ಲಿಕ್ಕೆ, ಬೇಗ ಅರ್ಥ ಮಾಡ್ಕೊಳ್ತಾರೆ. ಮತ್ತೆ ಇದು ಅನುರೂಪತಾಗಿ ಒಂದು ಪ್ರಶ್ನೆ ಪಾಠದ ಮಧ್ಯದಿಂದ ಕೊಡ್ತಾರೆ. ನೆಕ್ಸ್ಟ್ 16ನೇ ಪಾಠ ಬಾಲ್ ಶಕ್ತಿ ಅಂತ. ಇದು 2 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಇದರಲ್ಲಿ 2 ಪ್ರಶ್ನೆ ಇರುವಂಥದ್ದು. ಗಾಂವ್ ಕೋ ಆದರ್ಶ ಗಾಂವ್ ಕೈಸೆ ಬನಾಯಾ ಜಾ ಸಕ್ತಾ ಹೈ, ಗಾಂವ್ ಕೋ ಆದರ್ಶ ಗಾಂವ್ ಬನಾನೆ ಮೇ ಬಾಲ್ ಶಕ್ತಿನೇ ಕೈಸೆ ಕಾಮ್ ಕಿಯಾ. ಈ 2ಕ್ಕೂ ಒಂದೇ ಆನ್ಸರ್. ವಾಕ್ಯ ಕಂಪ್ಲೀಟ್ ಮಾಡಬೇಕಾದ್ರೆ ಪ್ರಶ್ನೆಯನ್ನು ನೋಡ್ಕೊಂಡು ಕಂಪ್ಲೀಟ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕಲೆಕ್ಟರ್ ಸಾಹಬ್ನೆ ಬಾಲ್ ಶಕ್ತಿ ಕಿ ಪ್ರಶಂಸಾ ಕೈಸೆ ಕಿ. ಇದೆರಡು ಪ್ರಶ್ನೆಯಲ್ಲಿ ಒಂದೇ ಪ್ರಶ್ನೆ ಬರುವಂಥದ್ದು. ನೆಕ್ಸ್ಟ್ 17ನೇ ಪಾಠ ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಇದು ಒಂದು ಪದ್ಯ ಭಾಗ. ಇದು 4 ಅಂಕದ ಒಂದೇ ಪ್ರಶ್ನೆ. ಇದರಲ್ಲಿ ಪದ್ಯದ 3ನೇ ಪ್ಯಾರ ಕೊಡ್ತಾರೆ. ಆ 3ನೇ ಪ್ಯಾರದಲ್ಲಿ ಮೊದಲ 4 ಸಾಲುಗಳು ಮಾತ್ರ ಬರೀಲಿಕ್ಕೆ ಕೊಡ್ತಾರೆ. ಹಾಗಾಗಿ ಆ 4 ಇದೇ ಪ್ರಶ್ನೆ, ಇದೇ ಪದ್ಯ, ಇದೇ ಪಾಠ ಅಂತ ಆಗಿರೋದ್ರಿಂದ ಸುಲಭವಾಗಿ ಮಗು ಸಿದ್ಧತೆ ಮಾಡ್ಕೋಬಹುದು. ಓಕೆ, 17 ಚಾಪ್ಟರ್ಗಳು ಅಂತ ಹೇಳಿದಾಗ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಕಷ್ಟ ಅನ್ಸುತ್ತೆ. 17 ಚಾಪ್ಟರ್ ಆಯ್ತಲ್ಲಪ್ಪ, 17 ಚಾಪ್ಟರ್ ಓದ್ಕೊ ಬರೀಬೇಕಲ್ಲ ಅಂತ. ನೀವು ಹೇಗೆ ಅನಲೈಸ್ ಮಾಡಿದಿರಿ ಅಂತಂದ್ರೆ ಏನು ಬ್ಲೂ ಪ್ರಿಂಟ್ ಪ್ರಕಾರ ಸ್ವಲ್ಪ ಸುಲಭನೇ ಅನ್ಸುತ್ತೆ. ಹೌದು ಸರ್. ಅಂದ್ರೆ ಪೂರ್ತಿ ಓದೋದ ಅವಶ್ಯಕತೆ ಇಲ್ಲ. ನೀವಾಗಲೇ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಹೇಳಿದ್ರಿ, ನಿಗದಿಯಾಗಿದೆ ಈ ಥರದ್ದೇ ಬರಬಹುದು ಅಂತ ಹೇಳಿ. ಯಾಕಂದ್ರೆ ನಿಮಗೆ ಬಹಳಷ್ಟು ವರ್ಷದ ಅನುಭವ ಇರೋದ್ರಿಂದ ಈ ಸಲ ಬಹಳ ವಿದ್ಯಾರ್ಥಿ ಸ್ನೇಹಿ ಪರೀಕ್ಷೆ ಆಗ್ತಾ ಇರೋದ್ರಿಂದ ಸುಲಭವಾಗಿ ವಿದ್ಯಾರ್ಥಿಗಳು ಆನ್ಸರನ್ನು ಬರೀಬಹುದು. ನೀವು ಹೇಳಿದಂತಹ ಪಾಯಿಂಟ್ಸ್ಗಳು ಪ್ರಶ್ನೆಗಳನ್ನು ಮಾತ್ರ ನೋಡಿಕೊಂಡ್ರೆ. ಈಗಲೂ ಕೂಡ ಕಾಲ ಮಿಂಚಿಲ್ಲ, ಸಮಯ ಇಲ್ಲ, ಆದರೂ ಕೂಡ ದಿನಕ್ಕೊಂದು ಸ್ವಲ್ಪ ಆದ್ರೂ ಓದ್ಕೊಂಡ್ರೆ ಪಾಸ್ ಆಗ್ಬೋದು. ಅಂದ್ರೆ ವಿದ್ಯಾರ್ಥಿಗಳು ಹಿಂದಿಲಿ ಹೆಚ್ಚಿಗೆ ಫೇಲ್ ಆಗ್ತಿದ್ರು ಅಂತ ಕಾಣುತ್ತೆ. ಆ ಉದ್ದೇಶಕ್ಕೆ ಬಹಳ ಸುಲಭ ಮಾಡಿದ್ದಾರೆ. ಹಾಗೇನಿಲ್ಲ ಸರ್, ಹಿಂದಿ ಮಕ್ಕಳು ಚೆನ್ನಾಗಿ ಓದ್ತಾರೆ. ನಮ್ಮ ಹಳ್ಳಿ ಮಕ್ಕಳಲ್ಲಿ 8ನೇ ತರಗತಿಯಿಂದ ನಾವು ಅಕ್ಷರಾಭ್ಯಾಸ ಮಾಡಿಸಿ 10ನೇ ತರಗತಿ ಹೊತ್ತಿಗೆ ಈ ಮಟ್ಟಕ್ಕೆ ತಂದಿರ್ತೀವಿ. ಮಕ್ಕಳು ಬರೀತಾರೆ ಸರ್, ಆಸಕ್ತಿ ಇದೆ ಅವ್ರಿಗೆ. ಹೊಸ ಭಾಷೆ ಕಲಿತಾ ಇದ್ದೀವಿ ಅನ್ನೋ ಅನುಭವ ಇರುತ್ತೆ ಹಳ್ಳಿ ಮಕ್ಕಳಿಗೆ. 8ನೇ ತರಗತಿಯಿಂದಾನೇ ಹೊಸ ಹಿಂದಿ ಭಾಷೆ ಅವರು ಕಲಿತಾ ಇರ್ತಾರೆ. ಹಿಂದಿ ವಿಷಯಕ್ಕೆ ಸಪ್ರೇಟ್ ಆಗಿ ಟೀಚರ್ ಇರ್ತಾರೆ ಅವ್ರಿಗೆ. ಹಾಗಾಗಿ ವಿದ್ಯಾರ್ಥಿಗಳು ತುಂಬಾ ಉತ್ಸಾಹದಿಂದ ಕಲಿತಾರೆ. 10ನೇ ತರಗತಿ ಬರೋದಕ್ಕೆ ಪಿಕಪ್ ಆಗ್ತಾರೆ ಸರ್. ಸರಿ, ಓಕೆ. ಈಗ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಪೂರಕ ವಾಚನಲ್ಲಿ ಇನ್ನು 2 ಅಂಕದ 2 ಪ್ರಶ್ನೆ ಕೇಳ್ತಾರೆ. ಶನಿ ಸಬ್ಸೆ ಸುಂದರ ಗ್ರಹ. ಮತ್ತೆ ಅದರಲ್ಲಿ 4 ಸಂಭವನೀಯ ಪ್ರಶ್ನೆಗಳು. ಸೌರಮಂಡಲ್ ಕಾ ಸರ್ವಾಧಿಕ ಸುಂದರ ಗ್ರಹ ಶನಿ है कैसे, शनि सौरमंडल का अत्यंत ठंडा ग्रह है क्यों, शनि का वायुमंडल के बारे में लिखिए, टाइटन का परिचय दीजिए, शनि किसका पुत्र है, शनिश्चर का अर्थ क्या है. ಇದುವರೆಗೂ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳು
ಇವೇ ರಿಪೀಟ್ ಆಗಿದೆ. ಮತ್ತು 23ನೇ ಪ್ರಶ್ನೆ ಆಗಿರುತ್ತೆ, ಅದರಲ್ಲಿ ಚಾಯ್ಸ್ ಇರುತ್ತೆ. ಈ ಶನಿ ಪಾಠದಲ್ಲೇ ಈ ಪ್ರಶ್ನೆಗಳಲ್ಲೇ 2 ಪ್ರಶ್ನೆ ಕೊಡ್ತಾರೆ, ಅದನ್ನು ಒಂದನ್ನ ಆಯ್ಕೆ ಮಾಡಿ ಮಗು ಬರಿಬೇಕು. ನೆಕ್ಸ್ಟ್ 24ನೇ ಪ್ರಶ್ನೆ ಸತ್ಯಕಿ ಮಹಿಮಾ ಪಾಠದಿಂದ 1 ಪ್ರಶ್ನೆ, ನಾಗರಿಕತೆ ಕರ್ತವ್ಯ ಪಾಠದಿಂದ 1 ಪ್ರಶ್ನೆ. ಇವೆರಡರಲ್ಲಿ ಒಂದನ್ನ ಆಯ್ಕೆ ಮಾಡ್ಕೋಬಹುದು. ಇದರಲ್ಲೂ ಸಹ ವಿದ್ಯಾರ್ಥಿ ಈಗಲೇ ಒಂದು ತಯಾರಿ ಮಾಡ್ಕೋಬಹುದು. ಇವೆರಡರಲ್ಲಿ 1 ಪಾಠಕ್ಕೆ ಪೂರ್ಣ ತಯಾರಿ ಆದ್ರೆ ಸಾಕು. ಚಾಯ್ಸ್ ಇರುತ್ತೆ, 1 ಪ್ರಶ್ನೆಯನ್ನ ಆಯ್ಕೆ ಮಾಡಿ ಬರುವಂತದ್ದು. सत्य की महिमा पाठದಲ್ಲಿ शास्त्रों में सत्य बोलने का तरीका, सत्य के बारे में गांधी जी का कथन, सत्य का रूप या स्वरूप के बारे में लिखिए. ಈ 3ರಲ್ಲಿ ವಿದ್ಯಾರ್ಥಿ ರೆಡಿ ಆದ್ರೆ ಸಾಕು. नागरिक के कर्तव्य अकुल के विचार, नागरिक के प्रमुख कर्तव्य क्या क्या है, मीना मैडम का संदेश. ಈ 3 ಪ್ರಶ್ನೆಗಳನ್ನ ರೆಡಿ ಆದ್ರೆ ವಿದ್ಯಾರ್ಥಿ ಇವೆರಡರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಂಡು ಉತ್ತರವನ್ನ ಬರೀಬಹುದು. ಓಕೆ, ಶನಿ ಇದೊಂದು ಪಾಠ ಇದೆ, ಏನು ಸೈನ್ಸ್ ಸೇರಿಸ್ಬಿಟ್ಟವ್ರೆ ಹಿಂದಿಗೆ ಅಲ್ವಾ? ವಿದ್ಯಾರ್ಥಿಗಳು ಅದನ್ನು ಕೂಡ ಕಲ್ತ್ಕೊಳ್ಳಿ ಉದ್ದೇಶ. ಓಕೆ, ಈಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಆಯ್ತು, ಹಾಗೆ ಬ್ಲೂ ಪ್ರಿಂಟ್ ಬಗ್ಗೆ ಹೇಳಿದ್ರಿ. ಮತ್ತೆ ಕ್ವಶನ್ ಪೇಪರ್ ಬರೋದಾದ್ರೆ ಪ್ರಶ್ನೆಗಳು ಯಾವ್ದು ಬರಬಹುದು ಮತ್ತೆ ಹೇಗೆ ಉತ್ತರಿಸಬಹುದು ಅನ್ನೋದು ಬಹಳ ಮುಖ್ಯ. ಈಗ ನೀವು ಆಗ್ಲೇ ಕೂಡ ಹೇಳಿದ್ರಿ ಫಸ್ಟ್ ಮೇನ್ ಪೂರ್ತಿ ಗ್ರಾಮರ್ ಇರುತ್ತೆ ಅಂತ ಹೇಳಿ. ಕೆಲವೊಂದು ಗ್ರಾಮರ್ಗಳು ಈ ತರ ಬರಬಹುದು, ಆಯ್ಕೆ ಕೂಡ ಕೊಟ್ಟಿರ್ತಾರೆ. 8 ಅಂಕವನ್ನು ಆರಾಮಾಗಿ ತಗೋಬಹುದು. ಹೌದು ಸರ್, ಅಲ್ವಾ? ಅದ್ರ ಬಗ್ಗೆ ಹೇಳಿ ಸರ್. ವ್ಯಾಕರಣ ಕೆ ಪ್ರಶ್ನ 8 ಅಂಕಕ್ಕೆ 8 ಪ್ರಶ್ನೆ ಆತಾ ಹೈ. ಅದರಲ್ಲಿ 8 ಅಂಕದ 8 ಪ್ರಶ್ನೆಗಳು ಬರುತ್ತೆ. ಮೊದಲನೇದು ವಿಲೋಮ್ ಶಬ್ದ. ಇದು ಪಾಠದ ಅಂತ್ಯದಲ್ಲಿ ಬಂದಿರತಕ್ಕಂತ, ಪ್ರತಿ ಪಾಠದ ಕೊನೆಯಲ್ಲಿ ಬಂದಿರತಕ್ಕಂತಹ ವಿಲೋಮ್ ಶಬ್ದಗಳಾಗಿರುತ್ತವೆ. ವಿದ್ಯಾರ್ಥಿಗಳು ಆ ವಿಲೋಮ್ ಶಬ್ದಗಳನ್ನ ಅಭ್ಯಾಸ ಮಾಡಿದ್ರೆ ಸಾಕು. ಲಿಂಗ್ ಅನ್ಯ ಲಿಂಗ ಲಿಖಿಯೆ, ಅಲ್ಲಿ ಬರುವಂತ ಪ್ರಶ್ನೆಗಳು ಅಷ್ಟೇ ಪಾಠದ ಅಭ್ಯಾಸ ಪ್ರಶ್ನೆಗಳಲ್ಲೇ. ಅಭ್ಯಾಸದಲ್ಲಿ ಅನ್ಯಲಿಂಗ ಲಿಖಿಯೆ ಅಂತ ಏನ್ ಕೊಟ್ಟಿರ್ತಾರೆ ಅದನ್ನ ಓದಿದ್ರೆ ಸಾಕು. ಅನ್ಯವಚನ್ ಇದನ್ನು ಸಹ ಕೊಡ್ತಾರೆ. ಇದು ಪಾಠದ ಕೊನೆಯಲ್ಲಿ ಬಂದಿರತಕ್ಕಂತ ಉದಾಹರಣೆಗಳೇನಿದೆ ಅದನ್ನ ಓದ್ಕೊಂಡ್ರೆ ಸಾಕು. ಮತ್ತೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ, ಒಂದು ಕ್ರಿಯಾ ಶಬ್ದ ಕೊಡ್ತಾರೆ, ಅದರ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಲಿಖಿಯೆ ಅಂತ ಕೊಡ್ತಾರೆ. ನಮ್ಮ ಪಠ್ಯದಲ್ಲಿ ಪೇಜ್ ನಂಬರ್ 22ರಲ್ಲಿ ಮತ್ತೆ ಪೇಜ್ ನಂಬರ್ 40ರಲ್ಲಿ ಪೂರ್ತಿ ಪ್ರೇರಣಾರ್ಥ ಕ್ರಿಯಾಗಳಿವೆ, ಶಬ್ದಗಳಿವೆ. ಅದಕ್ಕೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪು ಇದೆ, ದ್ವಿತೀಯ ಪ್ರೇರಣಾರ್ಥ ಕ್ರಿಯಾರೂಪು ಇದೆ. ನಮ್ಗೆ ಪರೀಕ್ಷೆಯಲ್ಲಿ ಕೊಡುವಂತದ್ದು ಪ್ರಥಮ ಪ್ರೇರಣಾರ್ಥ ರೂಪ ಅಂತ. ಅದನ್ನ ಪೇಜ್ ನಂಬರ್ 22, ಪೇಜ್ ನಂಬರ್ 40ರಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳನ್ನ ಓದ್ಕೊಂಡ್ರೆ ಸಾಕು. ಮತ್ತೆ ಸಂಧಿ, ಸಂಧಿಯಲ್ಲೂ ಸಹ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಈ 4 ಸಂಧಿಗಳಲ್ಲೇ ಬಹಳಷ್ಟು ಇದರ ಉದಾಹರಣೆಗಳನ್ನೇ ಕೇಳಿರ್ತಕ್ಕಂಥದ್ದು. ಒಂದು ಕೆಳಗಡೆ ಆಪ್ಷನ್ ಅಲ್ಲಿ ಉದಾಹರಣೆಗಳನ್ನ ಕೊಟ್ಟು ಯಾವ ಸಂಧಿ ಅಂತ ಕೇಳ್ಬೋದು, ಅಥವಾ ಸಂಧಿಯನ್ನೇ ಕೊಟ್ಬಿಟ್ಟು ಉದಾಹರಣೆಯನ್ನೇ ಕೊಟ್ಟು ಕೆಳಗಡೆ ಆಪ್ಷನ್ ಅಲ್ಲಿ ಸಂಧಿಗಳ ಆಯ್ಕೆಗಳನ್ನ ಕೊಟ್ಟಿರಬಹುದು. ಇನ್ನು ಸಮಾಸಕ್ಕೆ ಬಂದಾಗ ದ್ವಂದ್ವ ಸಮಾಸ, ದ್ವಿಗು ಸಮಾಸ, ತತ್ಪುರುಷ ಸಮಾಸ, ಇದನ್ನೇ ಬಹಳಷ್ಟು ಕೇಳಿರುವಂತದ್ದು. ಬಹು ಸಂಭವನೀಯ ಪ್ರಶ್ನೆಗಳು ಅಂತ ನಾವು ಸಿದ್ಧತೆ ಮಾಡ್ಕೊಂಡಿರೋದು ಇವುಗಳೇ. ಇದುವರೆಗೂ ಕೇಳಿರುವಂತ ಎಲ್ಲಾ ಪ್ರಶ್ನೆಗಳು ಇವು 3ರಲ್ಲೇ ಕೇಳಿದ್ದಾರೆ. ಮತ್ತೆ ವಿರಾಮ್ ಚಿಹ್ನ, ವಿರಾಮ್ ಚಿಹ್ನಲ್ಲೂ ಸಹ ಪೂರ್ಣ ವಿರಾಮ್, ಪ್ರಶ್ನವಾಚಕ, ವಿಸ್ಮಯಾದಿ ಬೋಧಕ್, ಅಲ್ಪ ವಿರಾಮ್, ಇಷ್ಟರಲ್ಲೇ ಕೇಳುವಂಥದ್ದು. ಒಂದು ವಾಕ್ಯವನ್ನ ಕೊಡ್ತಾರೆ, ಒಂದು ಚಿಹ್ನೆಯನ್ನ ಹಾಕಿರ್ತಾರೆ, ಇದು ಯಾವ ಚಿಹ್ನೆಗೆ ಸೇರಿದ್ದು ಅಂತ ಕೆಳಗಡೆ 4 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ವಿದ್ಯಾರ್ಥಿ ಸುಲಭವಾಗಿ 4 ಅರ್ಥ ಮಾಡಿಕೊಂಡು ಬರಿಬಹುದು. ನೆಕ್ಸ್ಟ್ ಕಾರಕ್, ನಾವು ವಿಭಕ್ತಿ ಪ್ರತ್ಯಯ ಅಂತ ಕನ್ನಡದಲ್ಲಿ ಏನ್ ಕರಿತೀವಿ ಅದನ್ನ ಹಿಂದಿಯಲ್ಲಿ ಕಾರಕ್ ಅಂತೀವಿ. ಇದರಲ್ಲೂ ಸಹ ಸಂಬಂಧ ಕಾರಕ್ ಕಾ, ಕೆ, ಕಿ, ಅಪಾದಾನ್ ಕಾರಕ್ ಸೆ, ಕರಣ್ ಕಾರಕ್ ಸೆ, ಅಧಿಕರಣ ಕಾರಕ್ ಮೇ, ಪರ್, ಇವ್ 4ರಲ್ಲೇ ವಾಕ್ಯವನ್ನ ಕೊಟ್ಟಿರ್ತಾರೆ. ಇಷ್ಟು 8 ಪ್ರಶ್ನೆ. ಅದೀಗಾಗಲೇ ಕೂಡ ತರಗತಿಗಳಲ್ಲಿ ವಿದ್ಯಾರ್ಥಿಗಳು ಹೇಳ್ಕೊಟ್ಟಿರ್ತೀವಿ ಸರ್, ಹೇಳ್ಕೊಟ್ಟಿರ್ತೀವಿ. ಓಕೆ, ವಿದ್ಯಾರ್ಥಿಗಳು ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಈಗಲೂ ಕೂಡ. ಹೌದು ಸರ್. ಹೆಚ್ಚು ಓದುವ ಅವಶ್ಯಕತೆ ಇಲ್ಲ. ಅಂದ್ರೆ ಈಗ ಹಾರ್ಡ್ ವರ್ಕ್ ಮಾಡೋ ಸಮಯ ಅಲ್ಲ ಈಗ. ಹೌದು ಸರ್. ಈಗ ಎಲ್ಲಾ ಕಾರ್ಯಕ್ರಮದಲ್ಲೂ ಅದನ್ನೇ ಹೇಳ್ತಾ ಇದೀವಿ, ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀವಿ. ಈಗಾಗಲೇ ಕೂಡ ವರ್ಷ ಪೂರ್ತಿ ಪಾಠ ಮಾಡ್ಬಿಟ್ಟಿದ್ರಿ ನೀವು. ಈಗ ಇರೋದೇ ಬರೀ 1-2 ತಿಂಗಳು. ಈಗ ನಾವು ಇದುವರೆಗೂ ತುಂಬಾ ವಿವರಣಾತ್ಮಕವಾಗಿ ಎಲ್ಲವನ್ನು ಮಾಡಿದ್ದೇವೆ. ವ್ಯಾಕರಣ ಆಗ್ಲಿ, ಪ್ರಬಂಧ ಆಗ್ಲಿ, ಪಾಠಗಳಾಗ್ಲಿ, ಪದ್ಯಗಳಾಗ್ಲಿ ವಿವರಣಾತ್ಮಕವಾಗಿ ಮಾಡಿದ್ದೇವೆ. ಈಗ ಮಗು ಟೆಕ್ನಿಕ್ ಆಗಿ ಅದು ಸ್ವಲ್ಪ ಚಾಣಾಕ್ಷತನದಿಂದ ಅದೊಂದು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಸಿದ್ಧತೆ ಮಾಡಿಕೊಂಡು ಅದಕ್ಕೆ ತಕ್ಕನಾಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆದ್ರೆ ಸಾಕು. ನೆಕ್ಸ್ಟ್ ಕವಿತಾ ವಿಭಾಗದಿಂದ 20 ಅಂಕಗಳ ಪ್ರಶ್ನೆ ಬರುತ್ತೆ. ಮಾತೃಭೂಮಿ, अभिनव मनुष्य, तुलसी के दोहे, समय की पहचान, सूर्यश्याम, कोशिश करने वालों की कभी हार नहीं होती. 6 ಪದ್ಯಗಳಿಂದ 20 ಅಂಕದ ಪ್ರಶ್ನೆಗಳು ಬರುತ್ತೆ. ಯಾವ್ಯಾವ ಮೇನ್ದು? 1 ಮಾತೃಭೂಮಿ, ಅದು 3 ಅಂಕದ ಪ್ರಶ್ನೆ ಅಂತ ಹೇಳಿದ್ನಲ್ಲ. ಅಭಿನವ್ ಮನುಷ್ಯ ಅದು 2 ಅಂಕದ್ದು. ತುಳಸಿ ಕೆ ದೋಹೆ ಅದು ಭಾವಾರ್ಥ, 1ನೇ ದೋಹೆ, 3ನೇ ದೋಹೆ, 5ನೇ ದೋಹೆ ಭಾವಾರ್ಥವನ್ನ ಸಿದ್ಧತೆ ಮಾಡ್ಕೋಬೇಕು ಮಗು. ಮತ್ತೆ ಅನುರೂಪತಾಗೆ 1 ಪ್ರಶ್ನೆ, ಕವಿ ಪರಿಚಯದಿಂದ ಆಗಿರ್ಬೋದು ಅಥವಾ ಪದ್ಯ ಭಾಗದಿಂದ 2 ಮತ್ತು 4ನೇ ದೋಹೆಯಿಂದ
ಪ್ರಶ್ನೆ ರೂಪದಲ್ಲಾರು ಇರ್ಬೋದು ಅಥವಾ ಅನುರೂಪದಲ್ಲಾರು ಇರ್ಬೋದು. ನೆಕ್ಸ್ಟ್ ಸಮೈಕಿ ಪಹಚಾನಲ್ಲಿ ಈಗಾಗಲೇ ಅದು ರೆಡಿ ಆಗೋಗಿದೆ. ಸಮೈಕ ಮಹತ್ವ ಅಂತ ಏನ್ ತಿಳ್ಕೊಂಡ್ಬಿಟ್ರೆ ಮಗು ವಿಷಯವನ್ನ, ಅದು 3 ಅಂಕಕ್ಕೆ ಈಗಲೇ ಸಿದ್ಧತೆ ಮಾಡ್ಕೊಂಡ ಹಾಗೆ. ನೆಕ್ಸ್ಟ್ ಸೂರ್ಶ್ಯಾಮ್ ಪಾಠದಲ್ಲಿ 2 ಅಂಕದ ಒಂದು ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಇದರಲ್ಲೂ ಅನುರೂಪತಾಗೆ 1 ಪ್ರಶ್ನೆ ಬರುತ್ತೆ. 2 ಅಂಕದ ಪ್ರಶ್ನೆಗೆ ಒಂದು ಕೃಷ್ಣ ಕಿ ಶಿಕಾಯತ್, ಯಶೋಧ ಕೃಷ್ಣ ಕೆ ಕ್ರೋಧ ಕೋ ಕೈಸೆ ಶಾಂತ ಕರ್ತಿ ಹೈ, ಅವೆರಡು ಪ್ರಶ್ನೆಗೆ ಸಿದ್ಧತೆ ಮಾಡ್ಕೊಂಡ್ರೆ ಸಾಕು. ಓಕೆ, ನೀವೀಗ ಪದ್ಯದ ಬಗ್ಗೆ ಹೇಳ್ತಾ ಇದ್ದೀರಿ. ಯಾವ್ದಾದ್ರು ಒಂದು 2 ಪ್ರಶ್ನೆ ತಗೊಂಡು, ಮುಖ್ಯವಾದ ಪ್ರಶ್ನೆ ತಗೊಂಡು ಹಿಂಗೆ ಉತ್ತರಿಸೋದು ಸಾಕು ಅಂತ ಅನ್ಸುತ್ತಾ? ಮಕ್ಕಳು ಪೂರ್ಣ ಅಂಕಗಳನ್ನ ಗಳಿಸ್ಬೇಕು ಅಂದ್ರೆ ಪೂರ್ಣವಾಗಿ ಮಗು ಪದ್ಯದ ಭಾವಾರ್ಥವನ್ನು ತಿಳ್ಕೊಂಡು ಅದಕ್ಕೆ ಉತ್ತರ ಬರೆದ್ರೆ ನಮ್ಗೆ ಪೂರ್ತಿ ಅಂಕಗಳು ಸಿಕ್ಕುತ್ತೆ. ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳು ಏನಿರ್ತಾರೆ ಅವರು ತುಂಬಾ ಶ್ರಮಿಸ್ತಾ ಇರ್ತಾರೆ, ಅದರಿಂದ ಕಲಿತಿರ್ತಾರೆ, ಅವರು ಶ್ರಮ ಪಡ್ತಾರೆ ಮಾತ್ರ. ನಾನೀಗ ಪ್ರತಿ ದಿವಸ ನಾವು ನಮ್ಮ ತರಗತಿಗಳಲ್ಲಿ ನೋಡ್ತಿರ್ತೀವಿ, ಪ್ರತಿ ದಿವಸ ಅದನ್ನೇ ಅಭ್ಯಾಸ ಮಾಡ್ತಾರೆ. ಮಾರನೇ ದಿವಸ ಬಂದ್ಬಿಟ್ಟು ಮರ್ತು ಬಿಟ್ಟೆ ಅಂತಾನೋ, ಇದು ನಂಗೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ ಮಿಸ್ ಅಂತಾನೋ ಏನೋ ಹೇಳ್ತಿರ್ತಾರೆ. ಆಗ ನಾವು ಅದಕ್ಕೇನೆ ಮಕ್ಕಳಿಗೆ ಬರ್ದುನ ಪ್ರಾಕ್ಟೀಸ್ ಮಾಡಿಸ್ತೀವಿ ಹೊರತು ಹೇಳ್ಕೊಡೋದಿಲ್ಲ. ಹೇಳಿ ಅರ್ಥ ಮಾಡಿಸ್ತೀವಿ, ಕನ್ನಡದಲ್ಲಿ ಹೇಳಿ ಅರ್ಥ ಮಾಡಿಸ್ಬಿಟ್ಟು ಅದನ್ನ ಬರ್ದೇ ಪ್ರಾಕ್ಟೀಸ್ ಮಾಡಿಸ್ತೀವಿ, ಅದನ್ನ ಚಿಕ್ಕದು ಮಾಡ್ತೀವಿ. ಈ ಹೆಚ್ಚು ಅಂಕ ಗಳಿಸೋ ಮಕ್ಕಳಿಗೆ ಲಾಂಗ್ ಆಗಿ ವಾಕ್ಯವನ್ನ ವಿಸ್ತರಣೆ ಮಾಡಿ ವಿವರಣಾತ್ಮಕವಾಗಿ ಕೊಡ್ತೀವಿ. ಮಕ್ಕಳು ಶ್ರಮಿಸ್ತಾ ಇರೋರ್ಗೆ ಅದೇ ವಾಕ್ಯವನ್ನ ಚಿಕ್ಕದು ಮಾಡಿ ಸಣ್ಣ ವಾಕ್ಯದಲ್ಲಿ ಉತ್ತರ ಬರೋ ಹಾಗೆ ಅದನ್ನ ರೆಡಿ ಮಾಡಿ ಕೊಡ್ತೇವೆ ಸರ್. ನೆಕ್ಸ್ಟ್ ರಚನಾ ಭಾಗದಲ್ಲಿ 16 ಅಂಕಗಳ ಪ್ರಶ್ನೆ ಬರುತ್ತೆ. ಅದರಲ್ಲಿ ಅಪಠಿತ ಗದ್ಯಾಂಶ, ಅದು 4 ಅಂಕದ ಪ್ರಶ್ನೆಗಳು. 4 ಪ್ರಶ್ನೆಗಳಿರುತ್ತೆ, ಒಂದು ಗದ್ಯಾಂಶವನ್ನು ಕೊಟ್ಟಿರ್ತಾರೆ. ಆ ಗದ್ಯಾಂಶ ನಮ್ಮ ಪಠ್ಯದ ಹೊರಭಾಗದಿಂದ ಬಂದಿರುತ್ತೆ, ಯಾವುದು ಪಠ್ಯದಿಂದ ಬಂದಿರಲ್ಲ. ಮಗು ಪೂರ್ಣವಾಗಿ ಆ ಗದ್ಯಾಂಶವನ್ನು ಓದಬೇಕು, ಅರ್ಥ ಮಾಡ್ಕೋಬೇಕು. ಆಮೇಲೆ ಆ ಗದ್ಯಾಂಶದಕ್ಕೆ ಸಂಬಂಧಪಟ್ಟಂತೆ ಕೆಳಗಡೆ 4 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಅದಕ್ಕೆ ಮಗು ಗದ್ಯವನ್ನು ನೋಡಿ ಉತ್ತರವನ್ನ ಬರೀಬೇಕು. ಇದರಲ್ಲಿ ಮಗು ಕರೆಕ್ಟ್ ಆಗಿ ಪ್ರಶ್ನೆಯನ್ನ ಓದ್ಕೊಂಡು ಗದ್ಯಾಂಶ ಓದಿದ್ರೆ ಮಗುಗೆ ಪಟ್ ಅಂತ ಉತ್ತರ ಸಿಕ್ಕತ್ತೆ. ಮತ್ತೆ ಉತ್ತರ ಭಾಗವನ್ನ ಪೂರ್ಣವಾಗಿ ತಪ್ಪಿಲ್ದಂಗೆ ಮಗು ಬರೆದು 4 ಅಂಕಗಳನ್ನ ಸುಲಭವಾಗಿ ಗಳಿಸಬಹುದು. ಇದಕ್ಕೂ ಸಹ ನಾವು ಹಲವಾರು ಮಾದರಿಗಳನ್ನ ಮಕ್ಕಳಿಗೆ ಮಾಡಿಸಿ ಅದನ್ನ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ಟಿರ್ತೀವಿ. ನೆಕ್ಸ್ಟ್ ಅನುವಾದ 3 ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ. ಇದು 32ನೇ ಪ್ರಶ್ನೆ ಆಗಿರುತ್ತೆ. ಇದು ಕರ್ನಾಟಕ ಸಂಪದಾ ಪಾಠದಿಂದ, ಇಂಟರ್ನೆಟ್ ಕ್ರಾಂತಿ ಪಾಠದಿಂದ, ದುನಿಯಾ ಮೇ ಪೆಹ್ಲಾ ಮಕಾನ್ ಪಾಠದಿಂದ, ಶನಿ ಸಬ್ಸೆ ಸುಂದರ್ ಗ್ರಹ ಈ ಪಾಠದಿಂದ ನಮ್ಗೆ ಅನುವಾದದ 2 ವಾಕ್ಯ ಅಥವಾ 3 ವಾಕ್ಯ ನಮ್ಗೆ ಕೊಡ್ತಾರೆ, ಒಂದು ಗದ್ಯಾಂಶ ಕೊಡ್ತಾರೆ. ಮಗು ಕನ್ನಡದಲ್ಲಾದ್ರೂ ಬರಿಬಹುದು ಅಥವಾ ಇಂಗ್ಲಿಷ್ ನಲ್ಲಾದ್ರೂ ಸಹ ಅನುವಾದ ಮಾಡಿ ಬರಿಬಹುದು. ಶಬ್ದಾನುವಾದ ಆಗ್ಬೇಕು ಅಂತಿಲ್ಲ, ಅದರ ಭಾವ ಇದ್ರೆ ಸಾಕು. ಅಂದ್ರೆ ಪಾಠ ಅರ್ಥ ಆಗಿದ್ರೆ ಸಾಕು. ಆ ಗದ್ಯಾಂಶದ ಭಾವ ಅರ್ಥ ಕೆಟ್ಟಿರಬಾರದು, ಅರ್ಥ ಬದಲಾಯಿಸಬಾರದು. ಅದರ ಭಾವ ಏನ್ ಅನುವಾದ ಮಾಡ್ತಾರೆ ಕನ್ನಡ ಅಥವಾ ಇಂಗ್ಲಿಷ್ ನಲ್ಲಿ ಅದರಲ್ಲಿ ಇದ್ರೆ ಸಾಕು. ನೆಕ್ಸ್ಟ್ ನಿಬಂಧ 4 ಅಂಕದ ಪ್ರಶ್ನೆ. ಇದರಲ್ಲಿ ನಮಗೆ 3 ಚಾಯ್ಸ್ ಇರುತ್ತೆ, ಅದರಲ್ಲಿ ಮಗು ಆಯ್ಕೆ ಮಾಡಿ ಬರಿಬಹುದು. ಕರ್ನಾಟಕ ಸಂಪದ ಅಂತ ಪಾಠ ಇದೆ, ಅದ್ರ ಮೇಲೆ ಕರ್ನಾಟಕ ಕಾ ಮಹತ್ವ, ಕರ್ನಾಟಕ ಕಿ ವಿಶೇಷತಾ ಅನ್ನುವಂತ ಪ್ರಶ್ನೆ ಕೇಳ್ತಾರೆ. ಇಂಟರ್ನೆಟ್ ಕ್ರಾಂತಿ ಅಂತ ಪಠ್ಯ ನಮ್ಮ ಪುಸ್ತಕದಲ್ಲೇ ಇದೆ. ಪ್ರಬಂಧದಲ್ಲಿ ಇಂಟರ್ನೆಟ್ ಕ್ರಾಂತಿ, ಇಂಟರ್ನೆಟ್ ಕಾ ಮಹತ್ವ ಅಂತ ಕೇಳ್ತಾರೆ. ಜನಸಂಖ್ಯಾ ಸಮಸ್ಯೆ ಇದನ್ನ ಕೇಳ್ತಾರೆ. ಮತ್ತೆ ಸಮೈಕ ಮಹತ್ವ ಕೇಳ್ತಾರೆ. ಸ್ವಚ್ಛತಾ ಅಭಿಯಾನ್, ಬಹು ಸಂಭವನೀಯತೆ ಈ 5ರಲ್ಲೇ ಇರುತ್ತೆ. ಇದರಲ್ಲಿ 3ರಲ್ಲಿ ಒಂದಂತೂ ಇಷ್ಟರಲ್ಲಿ ಬಂದೇ ಇರುತ್ತೆ. ಹಾಗಾಗಿ ಮಗು ಸಿದ್ಧತೆ ಮಾಡ್ಕೊಂಡ್ರೆ 4 ಅಂಕಗಳಿಗೆ 12ರಿಂದ 15 ವಾಕ್ಯಗಳಲ್ಲಿ ಉತ್ತರಿಸಿದ್ರೆ ಪೂರ್ಣ ಅಂಕಗಳ 3 ಆಯ್ಕೆಗಳನ್ನ ಕೊಡ್ತಾರೆ. ಅದರಲ್ಲಿ 1, 2, 3, 4, 5 ವಿಭಾಗಗಳಾಗಿ ಬರಿಬೇಕು ಅಂತ ಕೂಡ ಹೇಳ್ತಾರೆ. ನಮ್ಮ ವಿದ್ಯಾರ್ಥಿಗೆ ಯಾವ್ದಾದ್ರು ಒಂದು ವಿಷಯ ತಗೊಂಡು ನೀವು ಹೇಳ್ಬೋದಾ ಹಿಂಗ್ ಬರಿಬಹುದು ಅಂತ ಹೇಳಿ. ಸಾಮಾನ್ಯವಾಗಿ ನೀವು ಆಗ್ಲೇ ಗುರ್ತಾಕ ಬಂದಿದ್ರಿ ಇಂಥದ್ದು ಬರ್ಬೋದು ಅಂತ ಹೇಳಿ. ಯಾವ್ದಾದ್ರು ಒಂದು ವಿಷಯ ತಗೊಳ್ಳಿ, ಯಾವ್ದು ತಗೊಂಡು ಇಷ್ಟು ಬರೆದ್ರೆ ಸಾಕು, ಹೆಚ್ಚಿಗೆ ಬೇಡ. ಒಂದು 2 ಲೈನ್ ಬರೆದ್ರು ನೀವು 1 ಮಾರ್ಕ್ಸ್ ಕೊಟ್ಬಿಡ್ತೀರಿ ಗ್ಯಾರಂಟಿ. 4 ಅಂಕ ಆದ್ರಿಂದ 1 ಮಾರ್ಕ್ಸ್ ಇಲ್ಲ ಅರ್ಧ ಮಾರ್ಕ್ಸ್ ಕೊಟ್ಟರು ಕೂಡ ವಿದ್ಯಾರ್ಥಿಗಳು 2.5ರಿಂದ 3 ಅಂಕ ತಗೊಳ್ಳೋದು ಯಾವುದೇ ಕಷ್ಟ ಅಲ್ಲ. ಹೌದು. ಈಗ ನಾನು ಒಂದು ಉದಾಹರಣೆಯನ್ನ ಹೇಳ್ತೀನಿ. ಈಗ ಇಂಟರ್ನೆಟ್ ಅಥವಾ ಇಂಟರ್ನೆಟ್ ಕ್ರಾಂತಿ ಅಂತ ಕೊಟ್ಟಾಗ ಅದರಲ್ಲಿ ಪ್ರಸ್ತಾವನಾ ಮಗು ಪೀಠಿಕೆ ಹಾಕತ್ತಲ್ಲ, ಆ ಪ್ರಸ್ತಾವನದಲ್ಲಿ ಇಂಟರ್ನೆಟ್ ಕಾ ಮತ್ಲಬ್, ಇಂಟರ್ನೆಟ್ ಕಾ ಅರ್ಥ ಏನಿದೆ ಅದನ್ನು ಬರೆಯುತ್ತೆ. ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಹೋದಾಗ ಇಂಟರ್ನೆಟ್ ಸೆ ಲಾಭ ಅಂತ ಬಂದಾಗ ನಮ್ಮ ಪಠ್ಯದಲ್ಲೇ ಪ್ರಶ್ನೆಗೋತ್ತರಗಳಿವೆ, ಎಲ್ಲ ಸೇರಿಸಿ ಬರಿಬಹುದು. ಸುಲಭ ಅಲ್ವಾ ಸರ್? ಬೇರೆನೂ ಬರಿಬಹುದು. ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಇಂಟರ್ನೆಟ್ ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯ. ಖಂಡಿತ. ಅದು ಗ್ರಾಮೀಣ ವಿದ್ಯಾರ್ಥಿ ಆಗಿರ್ಬೋದು, ಸಿಟಿ ವಿದ್ಯಾರ್ಥಿ ಆಗಿರ್ಬೋದು, ಯಾವುದೇ ವಿದ್ಯಾರ್ಥಿಗಳಾದ್ರೂ ಕೂಡ ಅವ್ರಿಗೆ ಮೊಬೈಲ್ ಇರೋದ್ರಿಂದ ಇಂಟರ್ನೆಟ್ ಬಗ್ಗೆ ಬಹಳ ಅರಿವು ಇದ್ದೇ ಇರುತ್ತೆ. ಹೌದು ಸರ್. ಇದೇ ಬರೀಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಆದರೆ ಅರ್ಥ ಕೆಡದಾಗೆ ಕ್ಲೀನ್ ಆಗಿ ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಬರೀರಿ. ಜೊತೆಗೆ ಭಾಷೆ ಹಿಂದಿ ಆಗಿರೋದ್ರಿಂದ ನಮ್ಮ ಹಳ್ಳಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸ್ವಲ್ಪ ಪ್ರಬಂಧ ಬರೆಯಕ್ಕೆ ಕಷ್ಟಪಡ್ತಾರೆ. ಹಾಗಾಗಿ ನಮ್ಮ ಪಾಠದಲ್ಲೇ ಅದಿರೋದ್ರಿಂದ ನಾವು ವಿದ್ಯಾರ್ಥಿಗಳಿಗೆ ಹೇಳಿರೋದೇ ಎಲ್ಲಾ ಪ್ರಶ್ನೆಗೆ ಉತ್ತರಗಳನ್ನು ಸಿದ್ಧತೆ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆಯಿಂದ ಕೊನೆ ಪ್ರಶ್ನೆ ತನಕ ಉತ್ತರ ಬರೆದ್ರೆ ನಿಮ್ಗಲ್ಲಿ ಪ್ರಬಂಧ ಸಿದ್ಧತೆ ಆದ ಹಾಗೆ. ಈಗ ಇಂಟರ್ನೆಟ್ ಸೆ ಲಾಭ್ ಅಲ್ಲಿ ವ್ಯಾಪಾರ और ಬ್ಯಾಂಕಿಂಗ್, ಸೋಷಿಯಲ್ ನೆಟ್ವರ್ಕಿಂಗ್,
वीडियो कॉन्फ्रेंस, ई गवर्नेंस ಮತ್ತೆ इंटरनेट का उपयोग कहाँ कहाँ किया जाता है ಬರೆದು ಅಂತ್ಯದಲ್ಲಿ ಇಂಟರ್ನೆಟ್ ಸೆ ಹೋನೆ ವಾಲೆ ಹಾನಿಯ ಬರೆದ್ರೆ ಪ್ರಬಂಧ ರೆಡಿ ಆಯ್ತು. ಉಪಸಂಹಾರಲ್ಲೂ ಹೇಗೆ ಉಪಯೋಗಿಸಬೇಕು ಅಂತ ಇದೆ, ಎಲ್ಲವನ್ನು ಸೇರಿಸಿ ಬರೆದ್ರೆ ಉಪಸಂಹಾರ ಸಿದ್ಧತೆ ಆದ ಹಾಗೆ. ಕರ್ನಾಟಕ ಸಂಪದ, ಕರ್ನಾಟಕ ಕಾ ಮಹತ್ವ, ಆತರ ಕರ್ನಾಟಕಕ್ಕೆ ವಿಶೇಷ ಆತರ ಪ್ರಶ್ನೆ ಕೇಳಿದಾಗ ಪ್ರಬಂಧದಲ್ಲಿ ಕರ್ನಾಟಕ ಸಂಪದ ಅಂತಾನೆ ಪಾಠ ಇದೆ. ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯ ಬರೀಲಿ. ಎರಡನೇ ಭಾಗದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಕಿ ರಾಜಧಾನಿ ಕನ್ನಡ ಭಾಷಾ ಬೋಲಿ ಜಾತಿ ಹೈ, ಕರ್ನಾಟಕದಲ್ಲಿ ಹರಿಯುವಂತಹ ನದಿಗಳ ಬಗ್ಗೆ ಇದೆ, ಜಲಪ್ರಪಾತ ಬಗ್ಗೆ ಇದೆ, ಅದನ್ನ ಬರೀತಾರೆ. ಕರ್ನಾಟಕಕ್ಕೆ ವಾಸ್ತುಕಲಾ और ಶಿಲ್ಪಕಲಾ ಅದೆಲ್ಲ 3 ಅಂಕಕ್ಕಿದೆ. ಅದೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ರೆ ಪ್ರಬಂಧಕ್ಕೂ ಆಗುತ್ತೆ. ಮತ್ತೆ ಕರ್ನಾಟಕಕ್ಕೆ ಪ್ರಮುಖ ಸಾಹಿತ್ಯಕಾರೋं का ಪರಿಚಯ, ಕರ್ನಾಟಕಕ್ಕೆ ಸಂಸ್ಕೃತಿ ಎಲ್ಲವನ್ನು ಸಹ ಪಠ್ಯದಲ್ಲೇ ಇರೋದ್ರಿಂದ 3 ಅಂಕಕ್ಕೆ ವಿದ್ಯಾರ್ಥಿ ಸಿದ್ಧತೆ ಮಾಡ್ಕೊಂಡಿದ್ರೆ ಪ್ರಬಂಧಕ್ಕೂ ಅವನು ವಿದ್ಯಾರ್ಥಿ ಸುಲಭವಾಗಿ ಬರೆದು 4 ಅಂಕನ ಗಳಿಸಬಹುದು ಸರ್. ನೆಕ್ಸ್ಟ್ ಪತ್ರಲೇಖ, ಅಂಕಕ್ಕೆ ಒಂದು ಪ್ರಶ್ನೆ ಬರುತ್ತೆ, ಒಂದು ಚುಟ್ಟಿ ಪತ್ರ ಬರುತ್ತೆ, ಇಲ್ಲ ಪಾರಿವಾರಿಕ ಪತ್ರ. ಬಹಳ ಸುಲಭ ಇದು. ಹೌದು ಸರ್. ಆದರೆ ವಿದ್ಯಾರ್ಥಿಗಳು ಅಂದ್ರೆ ನಾನು ಪೂರ್ತಿ ಬರಿಬೇಕು ಅಂತಿಲ್ಲ, ಪ್ಯಾಟರ್ನ್ ಬರೆದ್ಬಿಟ್ರೆ ಒಂದ್ 2 ಅಂಕ ಕೊಟ್ಬಿಡ್ತೀರಿ ನನ್ ಕಾಣುತ್ತಲ್ವಾ? ಅದು ಬರ್ದಿರ್ಬೇಕು ಸರ್. ಪ್ಯಾಟ್ರನ್, ಪ್ರೇಷಕ್, ಸೇವಾ ಮೇ, ಮಾನ್ಯವರ್ ಅಥವಾ ಮಹೋದಯ್, ವಿಷಯ್, ಆಮೇಲೆ ಪತ್ರಿಕಾ ಕಲೇವರ್, ಅಭಿಭಾವಕಕ್ಕೆ ಹಸ್ತಾಕ್ಷರ, ಈ ಕಡೆ ಭಾಗದಲ್ಲಿ ಭವದೀಯ ಅಥವಾ ಆಪ್ಕೆ ಛಾತ್ರ, ಅವೆಲ್ಲ ಕಂಪ್ಲೀಟ್ ಆಗಿ ಬರ್ದಿದ್ರೆ ನಾವು ಸ್ಟೆಪ್ಗೂ ಸಹ ಮಾರ್ಕ್ಸ್ ಕೊಡ್ತೇವೆ ಸರ್. ಪೂರ್ಣ ಅಂಕ ಕೊಡೋದಿಲ್ಲ, ಸ್ಟೆಪ್ಗೆ 1 ಅಂಕ, ಅರ್ಧ ಅಂಕ ಈ ತರ ನಿಗದಿ ಆಗಿರುತ್ತೆ ನಮ್ಗೆ. ಅದ್ರ ಪ್ರಕಾರ ನಾವು ಅಂಕಗಳನ್ನ ಕೊಡ್ತೇವೆ. ಮತ್ತೆ ಮಗು ಸುಲಭವಾಗಿ ಚುಟ್ಟಿ ಪತ್ರನ ಬರೀತಾರೆ. ಯಾಕಂದ್ರೆ 8ನೇ ತರಗತಿಯಿಂದನೂ ಸಹ 10ನೇ ತರಗತಿ ತನಕ ನಾವು ಚುಟ್ಟಿ ಪತ್ರನೇ ಅಭ್ಯಾಸ ಮಾಡಿಸ್ತೀವಿ. ಹಾಗಾಗಿ 8ನೇ ತರಗತಿಲೇ ಮಗು ಕಲ್ತಿರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಸರ್ ಎಲ್ಲರೂ ಚುಟ್ಟಿ ಪತ್ರ ಬರೀತಾರೆ ಅಲ್ವಾ? ಬರೀತಾರೆ. ಯಾಕೆಂದ್ರೆ ಇದು ಸುಲಭವಾಗಿರುತ್ತೆ. ವಿದ್ಯಾರ್ಥಿಗಳು ಎಲ್ಲ ಭಾಷೆಗಳಲ್ಲೂ ಕೂಡ ಅಭ್ಯಾಸ ಮಾಡಿರ್ತಾರೆ. ಅಂದ್ರೆ ಭಾಷೆ ಒಂದು ಚೇಂಜ್ ಆಗಿರುತ್ತೆ, ಅದನ್ನೇ ಪ್ಯಾಟರ್ನ್ ಸೇಮ್ ಬರೆಯೋದೊಂದು ಅಷ್ಟೇ. ಭಾಷೆ ಕ್ಲೀನ್ ಆಗಿ ಒಂದು ತಪ್ಪಿಲ್ದ ಬರೆದ್ಬಿಟ್ರೆ ಸರಿ ಆಗುತ್ತೆ ಅಲ್ವಾ? ಈಗ ಪಾಠಕ್ಕೆ ಸಂಬಂಧಪಟ್ಟಾಗ ನಾವು ಮಾತಾಡೋದಾದ್ರೆ 3 ಅಂಕದ ಪ್ರಶ್ನೆಗಳು ಮ್ಯಾಕ್ಸಿಮಮ್ ಅಂತ ಕಾಣುತ್ತೆ ನಿಮ್ಮಲ್ಲಿ ಅಲ್ವಾ? ಹೌದು, 9 ಪ್ರಶ್ನೆಗಳು ಬರುತ್ತೆ, 27 ಅಂಕ. ನೋಡಿ, ಮಗು ಈ ಜಾಗದಲ್ಲೇನೆ ಅಂಕವನ್ನ ಗಳಿಸಬಹುದು, ಅಂಕವನ್ನ ಕಳ್ಕೋಬಹುದು. ಇದನ್ನ ಅಟೆಂಡ್ ಮಾಡ್ಬಿಟ್ರೆ 9 ಪ್ರಶ್ನೆಗಳನ್ನ ಮಗು ಹೆಚ್ಚು ಅಂಕಗಳನ್ನ ಗಳಿಸ್ಬಿಡ್ಬೋದು. ಒಂದ್ 2-3 ಪ್ರಶ್ನೆಗಳನ್ನ ತಗೊಂಡು ಈ ರೀತಿ ಪ್ರಶ್ನೆಗೆ ಬಂದಾಗ ಉತ್ತರ ಇಷ್ಟು ಬರೀರಿ, ಎಷ್ಟು ಬೇಕು 3 ಲೈನು 4 ಲೈನ್ ಅಲ್ಲಿ ಉತ್ತರ ಬರಂಗಿದ್ರೆ ಆಯ್ತಲ್ಲ. ಆ ನಿಟ್ಟಿನಲ್ಲಿ ಹೇಳಿ ಹೆಂಗ್ ಬರೀಬೇಕು ಅಂತ. ಈಗ ಸರ್ ತುಂಬಾ ಚೆನ್ನಾಗಿ ಓದೋ ವಿದ್ಯಾರ್ಥಿಗಳು ನೀವ್ ಹೇಳ್ದಂಗೆ ಅರ್ಧ ಪುಟದಷ್ಟೇ ಬರೆದಿರ್ತವೆ. ಅದು ಅರ್ಧ ಪುಟ ಬರೆದ್ರು ನಾವು 3 ಅಂಕ ಕೊಡಕ್ಕಾಗದು, ಮತ್ತೆ ಸಮಯ ವೇಸ್ಟ್ ಆಗತ್ತೆ. ಆ ಸಮಯವನ್ನ ಮಗು ಇನ್ನೊಂದಕ್ಕೆ ಬಳಸಬಹುದು. ಹಾಗಾಗಿ ಮಗು ಆ ಅಂಕಗಳನ್ನ ನೋಡ್ಕೊಂಡು ಉತ್ತರ ಎಷ್ಟು ಬರೀಬೇಕು ಅಷ್ಟು ಬರೆದ್ರೆ ಸಾಕು. ಶಿಲ್ಪಕಲಾ ಕಾ ಪರಿಚಯ ದೀಜಿಯೇ ಅಂತ ಪ್ರಶ್ನೆ ಕೇಳ್ತಾರೆ. ಶಿಲ್ಪಕಲೆಗಳ ಬಗ್ಗೆ ಮಾತ್ರ ಬರೆದ್ರೆ ಸಾಕು. ನಮ್ಮ ಪಠ್ಯದಲ್ಲಿ ಬೇಲೂರು, ಹಳೆಬೀಡು, ಸೋಮನಾಥ್ಪುರದ ಬಗ್ಗೆ ಇದೆ, ಬಾದಾಮಿ ಐಹೊಳೆ ಪಟ್ಟದಕಲ್ಲು ಬಗ್ಗೆ, ಶ್ರವಣ್ ಬೆಳಗೊಳ ಬಗ್ಗೆ, ಮತ್ತೆ ಬಿಜಾಪುರದ್ದು ಗೋಲ್ ಗುಂಬಸ್ ಬಗ್ಗೆ. ಈ 4 ಪಾಯಿಂಟ್ ಬರೆದ್ರೆ ಸಾಕು. ಇನ್ನೂ ಮೈಸೂರು ಬಗ್ಗೆ ಎಲ್ಲ ತುಂಬಾ ಇದೆ, ಅವೆಲ್ಲ ಏನ್ ಬರೆಯೋ ಅವಶ್ಯಕತೆ ಇಲ್ಲ, ಬರೆದ್ರು ಏನ್ ತೊಂದ್ರೆ ಇಲ್ಲ. ಮತ್ತೆ ಮಗು ಏನ್ ಮಾಡುತ್ತೆ, ಶಿಲ್ಪಕಲಾ ಕೇಳಿದಾಗ ವಾಸ್ತುಕಲಾನು ಸೇರಿಸಿ ಬರೆಯುತ್ತೆ, ಬೇಕಾಗಿಲ್ಲ. ಶಿಲ್ಪಕಲಾ ಬಗ್ಗೆ ಬರೆದ್ರೆ ಮಾತ್ರ ಸಾಕು. ಆಮೇಲೆ ಕನ್ನಡ ಭಾಷಾ ಸಂಸ್ಕೃತಿ ಕೇಳಿಯೇ ಕರ್ನಾಟಕಕ್ಕೆ ಸಾಹಿತ್ಯಕಾರೋं की देन क्या है ಅಂತ ಕೇಳ್ತಾರೆ. ಕನ್ನಡ ಭಾಷಾ ಸಂಸ್ಕೃತಿ ಬಗ್ಗೆ ವಚನಕಾರರು, ಕೀರ್ತನಕಾರರು, ಹಳೆಗನ್ನಡ ಕವಿಗಳು, ಪಂಪಾರನ್ನ, ಮತ್ತೆ ಆಧುನಿಕ ಕವಿಗಳು ಅವ್ರ ಹೆಸರು ಬರೆದು ಅವ್ರು ಏನ್ ಕೊಟ್ಟಿದ್ದಾರೆ ಅಂತ ಬರೆದ್ರೆ ಸಾಕು. ಈಗ ಮಕ್ಳಿಗೆ ಅದ್ರ ಪರಿಚಯ ಇರುತ್ತೆ. ನೀವ್ ಹೇಳ್ದಂಗೆ ನಮ್ಮಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಇಷ್ಟು ಜನ ಅಂತ ಇದೆ ಹೆಸರು. ಅವ್ರ ಅಷ್ಟು ಜನದ ಹೆಸರು ಬರೆದು ಏ ಜ್ಞಾನಪೀಠ ಪುರಸ್ಕಾರ ಸೆ ಪುರಸ್ಕೃತ ಹೇ ಇಷ್ಟು ಬರೆದ್ರೆ ಸಾಕು. ನಮ್ಗೆ ಕೃತಿಗಳ ಹೆಸರು ಬರೆದ್ರೆ ಗೊತ್ತಿರುತ್ತಲ್ಲ ಕನ್ನಡದಲ್ಲಿ, ಹಾಗಾಗಿ ಅವೆಲ್ಲ ಬರೆದ್ರೆ ನಮ್ಗೇನದು ಅವಶ್ಯಕತೆ ಇಲ್ಲ, ಮತ್ತೆ ಸಮಯನೂ ವ್ಯರ್ಥ ಆಗುತ್ತೆ. 3 ಅಂಕ ತಾನೆ. ಹಿಂದೆ ಎಲ್ಲ 4 ಮಾರ್ಕ್ಸ್ ಕೇಳೋರು, ಅವಾಗ ಬರೆದು ನಡೀತಿತ್ತು. ಈಗ 3 ಅಂಕ ಕೇಳೋದ್ರಿಂದ ಸಾಕು. ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯ ಇದೆ, ಅದರಲ್ಲೂ ಅಷ್ಟೇನೆ. ಕರ್ನಾಟಕಕ್ಕೆ उत्तर से दक्षिण तक फैली लंबी पर्वतमालाओं को पश्चिमी घाट कहते हैं. कर्नाटक के पश्चिम में अरबी समुद्र है. कर्नाटक के दक्षिण में नीलगिरी की पर्वतमालाएं है. ಇಷ್ಟು ಬರೆದ್ರೆ ಸಾಕು. ಬಚೇಂದ್ರಿ ಪಾಲ್ ನೆ ಪಹಾಡ್ ಪರ್ ಚढ़ने की कैसी तैयारी की ಇದೆ. ಅದರಲ್ಲಿ ಬಚೇಂದ್ರಿ ಅವರು ಯಾವ ರೀತಿ ಅಭ್ಯಾಸ ಮಾಡಿದ್ರು, ಅವರು ಅದಕ್ಕೆ ಯಾವ ರೀತಿ ಪ್ರಶಿಕ್ಷಣ, ಪರ್ವತಾರೋಹಣ ಪ್ರಶಿಕ್ಷಣ ಯಾವ ರೀತಿ ಪಡೆದ್ರು, ಅವರು ಮೌಂಟ್ ಎವರೆಸ್ಟ್ ಏರಕ್ಕಿಂತ ಮುಂಚೆ ಗಂಗೋತ್ರಿ ಗ್ಲೇಷಿಯರ್, ಕಾಲಾನಾಗ್ ಪರ್ವತ ಇವೆಲ್ಲ ಹತ್ತಿ ಅಭ್ಯಾಸ ಮಾಡ್ಕೊಂಡಿದ್ರು. ಅವೆಲ್ಲವನ್ನು ಸಹ ಬರಿಬೇಕಾಗುತ್ತೆ. ಮತ್ತೆ ಬಹಳಷ್ಟು ಕಡೆ ಮಕ್ಕಳು ಕನ್ಫ್ಯೂಸ್ ಮಾಡ್ಕೋತಾರೆ ಹೇಗ್ ತಯಾರಿ ಮಾಡಿದ್ರು ಅಂದ್ರೆ, ನಮ್ಗೊಂದು ಪ್ಯಾರಾಗ್ರಾಫ್ ಇದೆ, ಅವರು ಹೋಗಕ್ಕಿಂತ ಮುಂಚೆ 5 ಗಂಟೆಗೆ ಎದ್ರು, ಹಾಫ್ ಚಾಕ್ಲೇಟ್ ಪೈ ಕುಡಿದ್ರು, ಆಮೇಲೆ ಹತ್ತಕ್ ಶುರು ಮಾಡಿದ್ರು ಅಂತ ಇದೆ. ಮಕ್ಕಳು
ಮಕ್ಕಳು ಅದನ್ನ ಬರೆದು ಬಿಡ್ತಾರೆ ಸರ್. ಏನಾದ್ರೂ ಒಂದು ಕತೆ ಬರೀರಿ ಅಂತ ಹೇಳಿದಾಗ ನಾನು ಬೆಳಗ್ಗೆ 5 ಗಂಟೆಗೆ ಇದ್ದೆ, ಬಸ್ ಹತ್ತದೆ, ನೀವ್ ಹೇಳ್ದಂಗೆ ಬಸ್ ಹತ್ತದೆ ಅಂದ್ರೆ ಬೇಕಿರೋದು ಪಾಯಿಂಟ್ ಏನಿದೆ, ವಿಷಯ ಪೂರಕ ಏನು ಅದಕ್ಕೆ ಬನ್ನಿ, ಪಾಯಿಂಟ್ ಏನು ಅದು ಅದಕ್ಕೆ ಬನ್ನಿ. ಎಸ್ ಮೇಡಮ್, ಬಹಳ ಚೆನ್ನಾಗಿ ಹೇಳಿದ್ರಿ. ಅದು ಬಹಳ ಮುಖ್ಯ ನಮ್ಮ ವಿದ್ಯಾರ್ಥಿಗಳಿಗೆ. ಮಕ್ಕಳು ಕನ್ಫ್ಯೂಸ್ ಮಾಡ್ಕೋತಾರೆ, ಇದು ಬರೆಯದ ಅದು ಬರೆಯದ ಅಂತ. ಚೆನ್ನಾಗಿ ಓದೋ ಮಕ್ಕಳೇ ಈ ರೀತಿ ತಪ್ಪುಗಳು ಮಾಡ್ಬಿಡ್ತಾರೆ. ಹಾಗೆ ಮಕ್ಕಳು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು. ನಾನು ಯಾವ ಉತ್ತರನ ಬರಿಬೇಕು, ಅದಕ್ಕೆ ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಬರಿಬೇಕು. ಮತ್ ಬಚೇಂದ್ರಿ ಪಾಲ್ 3 ಅಂಕ ಕೇಳ್ತಾರೆ. ಬಚೇಂದ್ರಿ ಪಾಲ್ ಕಾ ಬಚಪನ್, ಬಚೇಂದ್ರಿ ಪಾಲ್ ಕಾ ಪರಿವಾರ ಕಾ ಪರಿಚಯ, ಬಚೇಂದ್ರಿ ಪಾಲ್ ಕೆ ಪಢಾಯಿ. 3ಕ್ಕೂ ಹೆಚ್ಚು ಕಡಿಮೆ ಒಂದೇ ಆನ್ಸರ್. 1 ಲೈನ್ ಹಾಕ್ಬೇಕು, 1 ಲೈನ್ ತೆಗಿಬೇಕು, ಅಷ್ಟೇನೆ. ಈಗ ಬಚಪನ್ ಪರಿವಾರ ಕೇಳಿದ್ರೆ ಒಂದೇ ಆನ್ಸರ್ ಬರಿಬಹುದು. ಪಢಾಯಿ ಕೇಳಿದ್ರೆ 1-2 ಲೈನ್ ಸೇರಿಸಬೇಕಾಗತ್ತೆ. ಅವ್ರ ಬಚಪನ್ ಮೇ वे 5 किलोमीटर चलकर स्कूल जाते थे. ಆಮೇಲೆ ಅವರು सिलाई का काम करके वे कमाते थे. कमाई करके वे बीएड और संस्कृत में MA की डिग्री हासिल की. ಈ ಪಾಯಿಂಟ್ಸ್ ನ ಪಢಾಯಿ ಜೊತೆಗೆ ಸೇರಿಸಬೇಕು. ಪರಿವಾರ ಕೇಳಿದಾಗ ಈ ಪಾಯಿಂಟ್ ನ ಬಿಟ್ಟು ಬಿಡಬೇಕು. ಮಕ್ಕಳು ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಉತ್ತರವನ್ನ ಹೊಂದಿಕೆ ಮಾಡ್ಕೊಂಡು ಬರೋದ್ರೆ ಸುಲಭವಾಗಿ ಅಂಕವನ್ನ ಗಳಿಸಬಹುದು. ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಗಿಲ್ಲು ಕೆ ಪ್ರತಿ ಲೇಖಿಕಾ ಕಿ ಮಮತಾ का वर्णन कीजिए ಅಂತ ಇದೆ. ಗಿಲ್ಲು ಕೆ ಕಾರ್ಯಕಲಾಪ್ ಕೆ ಬಾರೆ में लिखिए ಅಂತಿದೆ. ನಮಗೆ ಗಿಲ್ಲು ಕೆ ಕಾರ್ಯಕಲಾಪ ಅನ್ನೋ ಪ್ರಶ್ನೆ ಏನಿದೆ, ಇದರಲ್ಲಿ ನಮ್ಮ ಪಠ್ಯದಲ್ಲಿ ಸೆಕೆಂಡ್ ಮೇನಲ್ಲಿ 1, 2, 3, 4 ಪ್ರಶ್ನೆಗಳ ಏನಿದೆ 2 ಅಂಕದ್ದು, ಅದನ್ನ ಓದ್ಕೊಂಡ್ರೆ ಅವ್ 4 ಸೇರಿಸಿ ಬರೆದ್ರೆ ಇದಕ್ಕೆ ಕ್ರಿಯಾಕಲಾಪಕ್ಕೆ ಆಗುತ್ತೆ. ಗಿಲ್ಲು ಮಹಾದೇವಿ ವರ್ಮಾ को कैसे चौंकाता था, महादेवी वर्मा को आकर्षित करने के लिए क्या क्या करता था, गिल्लू के प्राण को कैसे बचाए. ಈ ಎಲ್ಲಾ ಪ್ರಶ್ನೆಗಳನ್ನ ಓದ್ಕೊಂಡ್ರೆ ಮಮತಾ का वर्णन कीजिएಗೆ ಕಾರ್ಯಕಲಾಪಕ್ಕೆ ಎರಡಕ್ಕೂ ಸಹ ನಾವು ಉತ್ತರವನ್ನ ಮಗು ಸಿದ್ಧತೆ ಮಾಡ್ಕೋಬಹುದು. ನಮ್ಮ ವಿದ್ಯಾರ್ಥಿಗಳನ್ನ ನೋಡಿದ ಹಾಗೆ ಅವರು ಲಾಂಗ್ ಆಗಿ ಉತ್ತರ ಇದ್ರೆ ಕಷ್ಟ ಅಂತ ಹೇಳ್ತಾರೆ. ಶಾರ್ಟ್ ಮಾಡಿದ್ರೆ ಈ ಉದ್ದ ಇರೋದನ್ನೇ ಶಾರ್ಟ್ ಮಾಡಿ 2 ಮಾಡೋದು. ಆವಾಗ ಮಕ್ಕಳು ಅದನ್ನ ಸುಲಭವಾಗಿ ಕಲ್ತ್ಬಿಟ್ಟು ಬೇಗ ಉತ್ತರ ಬರೀತಾರೆ. ಇದನ್ನು ಸಹ ನಾನು ಅಬ್ಸರ್ವ್ ಮಾಡಿದ್ದೀನಿ ನಮ್ಮ ಮಕ್ಕಳ ಹತ್ರ. ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ತೃತೀಯ ಭಾಷೆ ಹಿಂದಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಡಿಕೊಟ್ರಿ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಹೆಚ್ಚು 10ನೇ ತರಗತಿಯಿಂದ ಪಾಪ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡಿರ್ತಾರೆ, ಇಂದ ಶುರು ಮಾಡಿರ್ತಾರೆ. 10ನೇ ತರಗತಿಗೆ ಬಂದು ಈ ತರ ಎಲ್ಲ ಬರೀಬೇಕು ಅಂದ್ರೆ ಸ್ವಲ್ಪ ಕಷ್ಟ. ಆ ನಿಟ್ಟಿನಲ್ಲಿ ಕೆಲವೊಂದು ಸೂತ್ರಗಳನ್ನ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ತರಗತಿಯ ಶಿಕ್ಷಕರು ಈಗಾಗಲೇ ಮಾಡಿಕೊಟ್ಟಿದ್ದಾರೆ. ಗ್ರಾಮರ್ ಅಲ್ಲಿ ಏನ್ ಬರೀಬೇಕು, ಯಾವುದನ್ನ ಇಟ್ಕೋಬೇಕು, ಹಾಗೆ ಕೂಡ ಎಷ್ಟು ಬರೀಬೇಕು, ಎಷ್ಟರ ಮಟ್ಟಿಗೆ ಪೂರಕವಾಗಿರ್ಬೇಕು ಉತ್ತರ ಅನ್ನೋದು ಬಹಳ ಸುಲಭವಾಗಿದೆ. ಮತ್ತೆ ಬ್ಲೂ ಪ್ರಿಂಟ್ ಅಲ್ಲೂ ಕೂಡ ಈಗಾಗಲೇ ಕೂಡ ಎಲ್ಲ ಮಾಹಿತಿ ಮಾಡ್ಬಿಟ್ಟಿದ್ರಿ. ಓಕೆ, ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಈ ಸಲ ಒಳ್ಳೆಯ ಅಂಕವನ್ನ ತಗೊಳ್ಳಿ ಅನ್ನೋ ಆಶಯ ನಮ್ಮದು. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ವಿ. ಏನ್ ಹೇಳಲಿಕ್ಕೆ ಬಯಸ್ತೀರಿ ನಮ್ಮ ವಿದ್ಯಾರ್ಥಿಗಳಿಗೆ? ವಿದ್ಯಾರ್ಥಿಗಳೇ, ನೀವು ಏನು ಓದ್ತೀರಾ ಅದನ್ನ ಬರೆದು ಪ್ರಾಕ್ಟೀಸ್ ಮಾಡಿ ಅಭ್ಯಾಸವನ್ನ ಮಾಡಿದಾಗ ನಿಮ್ಗೆ ಹೆಚ್ಚು ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ. ಅದನ್ನು ನೀವು ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಯಾವುದೇ ಪ್ರಶ್ನೆಯನ್ನ ಕೊಟ್ಟರು ಸಹ ನೀವು ಪ್ರಪ್ರಥಮವಾಗಿ ಓದಿದ ತಕ್ಷಣ ಗಾಬರಿ ಪಡಬೇಡಿ. ನಿಮಗೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಗೊತ್ತಿರುತ್ತೆ. ಅಕಸ್ಮಾತ್ ನಿಮ್ಗೆ ಗೊತ್ತಾಗಿಲ್ಲ ಅಂದಾಗ 1-2 ಬಾರಿ ಮತ್ತೆ ಪ್ರಶ್ನೆಯನ್ನೇ ಓದಿದಾಗ ನಿಮ್ಗೆ ಅದ್ರ ಉತ್ತರ ಗೊತ್ತಾಗುತ್ತೆ. ಎಷ್ಟೋ ಬಾರಿ ಪಾಠ ಕೇಳ್ತಿರ್ತೀರಾ, ಮತ್ತೆ ಸ್ಪೆಷಲ್ ಕ್ಲಾಸ್ಗಳು ಮಾಡಿರ್ತಾರೆ, ಸಂಜೆ ಹೊತ್ತು ಗುಂಪು ಅಧ್ಯಯನಗಳನ್ನ ಮಾಡಿರ್ತಾರೆ. ನಿಮ್ಮ ಜೊತೆಗಾರರ ಜೊತೆಗೆ, ನಿಮ್ಮ ಸಹಶಿಕ್ಷಕರ ಜೊತೆಗೆ ನೀವೆಲ್ಲರೂ ಸಹ ಚರ್ಚೆ ಮಾಡಿರ್ತೀರಾ. ಅಲ್ಲೂ ಸಹ ಬಹಳಷ್ಟು ವಿಷಯಗಳು ಬಂದು ಹೋಗಿರ್ತವೆ. ಅವೆಲ್ಲವೂ ಸಹ ನಿಮ್ಗೆ ನೆನಪಿಗೆ ಬಂದೇ ಬರುತ್ತೆ. ಯಾರೂ ಸಹ ಧೃತಿಗೆಡದೆ ಧೈರ್ಯವಾಗಿ ಪರೀಕ್ಷೆಯನ್ನ ಎದುರಿಸಿ. ಪರೀಕ್ಷೆ ಬಹಳ ಸರಳವಾಗಿರುತ್ತೆ. ಯಾವುದನ್ನು ಕಷ್ಟ ಅಂತ ಮನಸ್ಸಿಗೆ ಅಂದ್ಕೊಳ್ಬೇಡಿ. ಪ್ರತಿಯೊಂದನ್ನು ಸಹ ನೀವು ಅರ್ಥ ಮಾಡಿಕೊಂಡು ನೀವು ಅದನ್ನ ಓದಿದಾಗ ಮನಸ್ಸಿನಲ್ಲಿ ಉಳಿಯುತ್ತೆ. ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀರಿ. ಎಲ್ಲರಿಗೂ ಸಹ ಒಳ್ಳೆಯದಾಗ್ಲಿ. ಶುಭಾಶಯಗಳು. ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ಆಕಾಶವಾಣಿ ಬಂದು ತೃತೀಯ ಭಾಷೆ ಹಿಂದಿ ವಿಚಾರವಾಗಿ ಮಾಹಿತಿ ಮಾಡಿಕೊಟ್ರಿ. ನಿಮ್ಮ ಮೊಬೈಲ್ ನಂಬರ್ ಸಿಕ್ಕರೆ ನಮ್ಮ ವಿದ್ಯಾರ್ಥಿಗಳ ಅನುಕೂಲ ಆಗುತ್ತೆ. ನೀವು ಹೇಳಿದ್ದು ಕೆಲವೊಂದು ಪಾಯಿಂಟ್ಸ್ ಅವ್ರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಆಗಿರ್ಬೋದು. ತಮ್ಮ ಮೊಬೈಲ್ ನಂಬರ್ ಹೇಳ್ಬೋದಾ? 99 160 174 50. ಓಕೆ, ಇದು ನಮ್ಮ ತೃತೀಯ ಭಾಷೆ ಹಿಂದಿ ಟೀಚರ್ ಲಕ್ಷ್ಮಿ ಜಿ ಅವರ ನಂಬರು 9916017450. ಮೇಡಮ್, ಹಿಂದಿಲಿ ಒಂದ್ಸಲ ಹೇಳ್ಬಿಡಿ ಮೇಡಮ್. 9916017450. ಓಕೆ, ಹಿಂದಿಲಿ ಕೂಡ ಹೇಳಿಸ್ಬಿಟ್ಟಿದೀವಿ. ಲಕ್ಷ್ಮಿ ಜಿ ಅವರ ನಂಬರ್ನ ಕೆಲಸದ ಸಮಯದಲ್ಲಿ ಕರೆ ಮಾಡಬೇಡಿ. ಸಂಜೆ ಹೊತ್ತಲ್ಲಿ ಫೋನ್ ಮಾಡಿ. ಅವರ ವೈಯಕ್ತಿಕ ಸಮಯಕ್ಕೂ ಕೂಡ ಧಕ್ಕೆ ಬರದಾಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ, ಮೇಡಮ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಬಹಳಷ್ಟು ಮಾಹಿತಿ ಮಾಡಿಕೊಟ್ಟಿದ್ರಿ. ಈ ಮಾಹಿತಿ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ತಲುಪಿರುತ್ತೆ. ಏನು ಹಿಂದಿ ಕಷ್ಟ ಅನ್ನುವಂಥದ್ದು ಏನಿದೆಯಲ್ಲ, ಆ ಗಾಬರಿಯಿಂದ ದೂರ ಆಗಿ ಆರಾಮಾಗಿ ಎಕ್ಸಾಮ್ ಬರೀಬಹುದು. ಇಲ್ಲಾಂದ್ರೂ ಕೂಡ ಎಕ್ಸಾಮ್ ಅಟೆಂಡ್ ಮಾಡಿದ್ರು ಕೂಡ 10ರಿಂದ 15 ಮಾರ್ಕ್ಸ್ ಅವ್ರ ಜೋಬಲ್ ಆಗ್ಲೇ ಇದೆ ಅಲ್ವಾ? ಬಹಳಷ್ಟು ಪ್ರಾಕ್ಟೀಸ್ ಮಾಡಿರ್ತೀವಿ. ಇನ್ ಪೇಪರ್ ನೋಡಿದ್ಮೇಲೆ ಇನ್ನೂ ಹೆಚ್ಚು ಬರೀಲಿಕ್ಕೆ ಆಸಕ್ತಿ ಬಂದು ಕೂಡ ನೀವು ಕನಿಷ್ಠ ಪಕ್ಷ ಪಾಸೇ ಆಗಲ್ಲ ನಾವು ವಿದ್ಯಾರ್ಥಿ 40 ಅಂಕ ತಗೊಳ್ಳೇಬಹುದು ಅಂತ ನಾನು ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದ. ಇದುವರೆಗೆ
ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಮಾಲಿಕೆಯಲ್ಲಿ ತೃತೀಯ ಭಾಷೆ ಹಿಂದಿ ವಿಷಯವನ್ನು ಕುರಿತು ಮೈಸೂರಿನ ಜೈಪುರ ಹೋಬಳಿ ಹಾರೋಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿಯಾದ ಲಕ್ಷ್ಮೀ ಜಿ ಅವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ್ ಬಿ. ಇದು ಇಂದಿನ ಮಕ್ಕಳ ಮಂಟಪ.